first singer on the stage, Chinmay Yatrayas. Jorak chapala barre. And have you clapping along? Come on! And now, let's welcome gorgeous and beautiful Anuradha Bhatt on stage. Chapala barre. ನಮ್ಮ ಮೂರನೇ ಗಾಯಕಿ ಸುಪ್ರಸಿದ್ಧ ಗಾಯಕಿ ನೋಡಕ್ಕೆ ಸೂಪರ್ ಚೆಲುವೆ ಸುಪ್ರಿಯಾ ರಘುನಂದನ್ ಆನ್ ಸ್ಟೇಜ್. ಚಪ್ಪಾಳೆ ಬರ್ಲಿ. And last but not the least, put up your hands for a big round of applause, the one and only legendary Rajesh Krishnan sir. The host, your host for the evening. A big round of applause to the one and only Mayur. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಯಾವಾಗಲೂ ಬಾಲ್ಕನಿನ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ. ಏನ್ ಹಿಂದೆ ಇರೋರು ಏನು ಇಷ್ಟೇನ ಎನರ್ಜಿ? ನಮಸ್ಕಾರ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇ. ದೇಶಿ ಮಹಿಳಾ ಮನೆಯಂಗಳ ಟ್ರಸ್ಟ್ ಪ್ರೆಸೆನ್ಸ್ ಅನ್ಪ್ಲಗ್ಡ್ ವಿತ್ ಮಯೂರ್. ನಮ್ಮ ಗಾಯಕರಾಗಿರುವಂಥ ಸುಪ್ರಸಿದ್ಧ ಗಾಯಕರು, ನಮ್ಮ ಅಚ್ಚುಮೆಚ್ಚಿನ ಗಾಯಕರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಹಾಗೂ ಕಿಶೋರ್ ಕುಮಾರ್ ಇವರ ನೆನಪಿನಲ್ಲಿ ಈ ಒಂದು ಕಾನ್ಸರ್ಟ್ ನಿಮ್ಮ ಮುಂದೆ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ನಮ್ಮ ಲವ್ಲಿ ಮ್ಯೂಸಿಷಿಯನ್ಸ್ ವೆಂಕಟೇಶ್, DC ವೆಂಕಟೇಶ್, ವೇಣುಗೋಪಾಲ್ ವೆಂಕಿ, ಸಂದೀಪ್ ವಸಿಷ್ಠ, ಪ್ರಕಾಶ್, ಆಸ್ ಯೂಶುವಲ್ ಯತೇಳು ಮಂಜುನಾಥ, ಅಂಡ್ ನಮ್ಮ ಗಾಯಕರು ಚಿನ್ಮಯ ಯಾತ್ರೇಯಸ್, ಅನುರಾಧ ಭಟ್, ಸುಪ್ರಿಯಾ ರಘುನಂದನ್, ಹೊಡಿವೆ ರಾಜೇಶ್ ಕೃಷ್ಣನ್. 1947ನೇ ಇಸ್ವಿಗೆ ಹೋಗೋಣ ಅನಿಸ್ತಾ ಇದೆ. ಏನು ಅಂದ್ರೆ ಇಡೀ ಭಾರತದಲ್ಲಿ ಒಂದೇ ಕೂಗಿತ್ತು, ಭೋಲೋ ಭಾರತ್ ಮಾತಾ ಕಿ ಎಕ್ಸ್ಪೆಕ್ಟೆಡ್. ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ 1947ನೇ ಇಸ್ವಿ. ಒಂದು ವರ್ಷ ಹಿಂದೆ ಹೋಗೋಣ. ಏನು ಅಂತಂದ್ರೆ 1946ನೇ ಇಸ್ವಿಲಿ ಭಾರತದಲ್ಲಿ ಒಂದು ಮಗು ಜನ್ಮವಾಯಿತು. ಈ ಮಗು ಮುಂದೆ ಇಡೀ ಭಾರತದ ಹೆಮ್ಮೆಯ ಕೂಸಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಂಧ್ರ ಪ್ರದೇಶ್ ರಾಜ್ಯದ ನೆಲ್ಲೂರು ಜಿಲ್ಲೆಯ
ಮೇಲಪೇಟೆ ಜೂನ್ 4ನೇ ತಾರೀಕು ಈ ಮಗು ಜನ್ಮವಾಯಿತು. ತಂದೆ SP ಸಾಂಬಮೂರ್ತಿ, ಹರಿಕಥಾ ಕಲಾವಿದರು ಹಾಗೂ ರಂಗ ಕಲಾವಿದರು. ತಾಯಿ ಗೃಹಿಣಿ. ಈ ಇಬ್ಬರು ಜೋಡಿಗೆ ಒಟ್ಟು 8 ಜನ ಮಕ್ಕಳು. ಈ 8 ಜನ ಮಕ್ಕಳಲ್ಲಿ ಭಾರತ ಕಂಡ ಒಂದು ಅತ್ಯದ್ಭುತ ಪ್ರತಿಭೆ, ದೇವರ ಕೊಡುಗೆ ಅಂದ್ರೆ ಅವರೇ ಒನ್ ಅಂಡ್ ಓನ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ. ಅಂದ್ರೆ ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯಂ, ಸದಾ ಪ್ರೀತಿ ಬಯಸುವ ಬಾಲಸುಬ್ರಹ್ಮಣ್ಯಂ. ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಒಲವನ್ನು ಇಟ್ಕೊಂಡು ಓದು ಹಾಗೂ ಸಂಗೀತ ಎರಡೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ತಾ ಅನಂತಪುರದ JNTU ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರು. ಆದರೆ ಟೈಫಾಯ್ಡ್ ಬಂದು he discontinued his studies and joined as an associate member of the Institution of Engineers in Chennai. ಲೈಫಲ್ಲಿ ಇದ್ದಿದ್ದು ಒಂದೇ ಆಸೆ, ಸಿಂಗರ್ ಆಗಬೇಕು, ಆಕ್ಟರ್ ಆಗಬೇಕು ಅಂತಲ್ಲ, IAS IPS ಆಗಬೇಕು, ಒಂದು ಸರ್ಕಾರದ ಜೀಪನ್ನು ಇಟ್ಕೋಬೇಕು, ಅದ್ರಲ್ಲಿ ನಾನು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆಸೆ ಪಟ್ಟಿದ್ದು ಏನೋ, ಆದರೆ ಮುಂದಾಗಿದ್ದೇ ಏನೋ. ಇನ್ನು ಅವರ ಜೀವನದ ಪಯಣ ಹೇಗಿತ್ತು, ಏನೇನಾಯಿತು ಅಂತ ಇಡೀ ಕಾನ್ಸರ್ಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಲೆಟ್ ಅಸ್ ಬಿಗಿನ್ ವಿತ್ ದ ಫಸ್ಟ್ ಸಾಂಗ್. 1981ರಲ್ಲಿ ಬಂದಂಥ ಚಿತ್ರ. ಒಂದೇ ಚಿತ್ರದಲ್ಲಿ 6 ಹಾಡನ್ನ ಡಾಕ್ಟರ್ SPB ಹಾಡಿದ್ರು. 6 ಕಾರು ಸೂಪರ್ ಹಿಟ್. 6 ಹಾಡನ್ನ ಬರೆದ್ರು ಚಿ ಉದಯ್ ಶಂಕರ್ ಸರ್. 5 ಸಿಗರೇಟ್ ಮುಗಿಸೋಷ್ಟರಲ್ಲಿ 5 ಹಾಡನ್ನ ಬರೆದಿದ್ರು. ಇವನ್ ಟುಡೇ ಆರ್ಕೆಸ್ಟ್ರಾಗಳಲ್ಲಿ ಹಾಡಂತ ಒಂದೇ ಹಾಡು ಹಿಯರ್ ವಿ ಪ್ರೆಸೆಂಟ್, ಜೊತೆಯಲ್ಲಿ ಜೊತೆಯಲ್ಲಿ, ಫ್ರಮ್ ದ ಮೂವಿ ಗೀತಾ. ರಾಜೇಶ್ ಕೃಷ್ಣನ್, ಅನುರಾಧ ಭಟ್. ಒಮ್ಮೆ ಜೋರಾದ ಚಪ್ಪಾಳೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಹೀಗೆ ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಸವಿನುಡಿಯಲೇ ತನು ಅರಳಿತು, ಸವಿಗಣ್ಣಸಲಿ ಮನ ಕುಣಿದು, ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಗೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಬಾಬಾ ಬಾಬಾ
ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ಎಂಥ ಮಾತಾಡಿದೆ ಎಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೇಗಿದ್ದಪ್ಪ ಈಗಿದ್ರೆ ಎನರ್ಜಿ ನಮಗೂ ಪರ್ಫಾರ್ಮ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಓಕೆ, ಜೂನ್ 4ನೇ ತಾರೀಕಿಂದ ಲೆಟ್ಸ್ ಮೂವ್ ಆನ್ ಟು ಆಗಸ್ಟ್ 4ನೇ ತಾರೀಕು. ಅಂದರೆ 1929ನೇ ಇಸ್ವಿ. ಕಾಂಡ್ವಾ ಅಂದರೆ ಸೆಂಟ್ರಲ್ ಪ್ರಾವಿನ್ಸಸ್ ಬ್ರಿಟಿಷ್ ಇಂಡಿಯಾ, ಆಗ ಈಗ ಮಧ್ಯಪ್ರದೇಶ. ಇಲ್ಲಿ ಭಾರತದ ಇನ್ನೊಬ್ಬ ಸೂಪರ್ ಸ್ಟಾರ್, ಸಿಂಗಿಂಗ್ ಸೂಪರ್ ಸ್ಟಾರ್ ಅವರ ಜನ್ಮವಾಯಿತು. ಕುಂಜಾಲಾಲ್ ಗಂಗೂಲಿ ಹಾಗೂ ಗೌರಿ ದೇವಿ ದಂಪತಿಗಳಿಗೆ ಒಟ್ಟು 4 ಜನ ಮಕ್ಕಳು. ಅಶೋಕ್ ಕುಮಾರ್, ಸತೀದೇವಿ, ಅನೂಪ್, ಹಾಗೆ ಕಡೇ ಮಗು ಯಾರು ಅಂದ್ರೆ ಅಭಾಸ್ ಕುಮಾರ್ ಗಂಗೂಲಿ ಅಲಿಯಾಸ್ ಒನ್ ಅಂಡ್ ಓನ್ಲಿ, ಜೋರಾಗಿ ಹೇಳಿ, ಎಕ್ಸಾಕ್ಟ್ಲಿ, ಕಿಶೋರ್ ಕುಮಾರ್. ಅಣ್ಣ ಅಶೋಕ್ ಕುಮಾರ್ ಒಬ್ಬ ಖ್ಯಾತ ನಟರಾಗಿದ್ರು. ಹಾಗೆ ಇನ್ನೊಬ್ಬ ಅಣ್ಣ ಕೂಡ ಅನೂಪ್ ಕೂಡ ಸಿನಿಮಾಗೆ ಎಂಟ್ರಿ ಆಗಿದ್ರು. ಸೊ ಇವರಿಬ್ರು ಸಿನಿಮಾಗೆ ಎಂಟ್ರಿ ಆಗಿರೋದ್ರಿಂದ ನಮ್ಮ ಕಿಶೋರ್ ಕುಮಾರ್ ಅವ್ರಿಗೆ ಸಿನಿಮಾದ ನಂಟು ಅಷ್ಟು ಈಸಿಯಾಗಿ ಆರಾಮಾಗಿ ಬಂದ್ಬಿಡ್ತು. ಇನ್ಫ್ಯಾಕ್ಟ್ ಅವ್ರಿಗೆ ಸಂಗೀತ, ಮನೆಯಲ್ಲಿ ಸಿನಿಮಾ ನಟನೆ ಮಾಡೋದು ಇವೆಲ್ಲ ಕ್ರಮೇಣ ಬಂದಿತ್ತು. ಬಟ್ ಇವರು ಆಂತರಿಕವಾಗಿ ಹಾಗೂ ಮಾನಸಿಕವಾಗಿ KL ಸೈಗಲ್ ಅವ್ರನ್ನ ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ಸಿಂಗಿಂಗ್ ಸ್ಟೈಲ್ನ ಇಮಿಟೇಟ್ ಮಾಡ್ತಿದ್ರಂತೆ. ಬಾಂಬೆ ಟಾಕೀಸ್ನಲ್ಲಿ ನಮ್ಮ ಈ ಅಭಾಸ್ ಕುಮಾರ್ ಗಂಗೂಲಿ ಅವ್ರು ಹೋಗಿ ಕಿಶೋರ್ ಕುಮಾರ್ ಆಗಬೇಕು ಅಂತ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರು. ಅಲ್ಲಿಂದ ಶುರು ಆಯ್ತು ನೋಡಿ ಅವ್ರ ಜರ್ನಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಕೋರಸ್ ಸಿಂಗರ್ ಆಗಿ ಬಂದ್ರು. ಇನ್ ಜರ್ನಿ ಹೇಗಾಯ್ತು ಅಂತ ಹೇಳ್ತೀನಿ. ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿನೊಲುಮೆಯ ಸಂಕೇತ. 1971ರಲ್ಲಿ ರಿಲೀಸ್ ಆದಂತ ಚಿತ್ರ ಶರ್ಮಿಲಿ ಚಿತ್ರ. ಸಂಗೀತ ಬಂದು ಸಚಿನ್ ದೇವ್ ಬರ್ಮನ್, ಲಿರಿಕ್ಸ್ ಬಂದು ನೀರಜ್. ಈ ಹಾಡನ್ನ ಈಗ ನಿಮ್ಮ ಮುಂದೆ ಸುಪ್ರಿಯಾ ರಘುನಂದನ್. ಒಮ್ಮೆ ಜೋರಾದ ಚಪಾಳೆ. ಥ್ಯಾಂಕ್ ಯು ಸೋ ಮಚ್. खिलते हैं गुल यहाँ, खिल के बिखरने को मिलते हैं दिल यहाँ, मिल के बिछड़ने को खिलते हैं गुल यहाँ, खिल के बिछड़ने को मिलते हैं दिल यहाँ. रहे ना रहे मौसम ये प्यार का, कल रुके ना रुके दो लबहार का, कल रहे ना रहे मौसम ये प्यार का, कल रुके ना रुके डोला बहार का. चार पल मिले जो आज प्यार में गुजार दे, खिलते हैं गुल यहाँ, खिल के बिखरने को मिलते हैं दिल यहाँ, मिल के बिछड़ने को खिलते हैं गुल यहाँ. ಹೀಗೆ ಕಿಶೋರ್ ಕುಮಾರ್ ಅವರ ಸಂಗೀತದ ಪಯಣ ಕೂಡ ಶುರು ಆಯಿತು. ಎನಿವೆ, ಒಂದು ಅರ್ಥ ಮಾಡ್ಕೊಂಬಿಡಿ, ಇಡೀ ಕಾನ್ಸರ್ಟಲ್ಲಿ ಒಂದು SPB, ಒಂದು ಕಿಶೋರು, SPB ಕಿಶೋರ್, ಹೀಗೇ ಪ್ಯಾರಲಲ್ ಆಗಿ ಅವ್ರ ಜರ್ನಿ ಹೋಗ್ತಾ ಇರ್ತೀವಿ. ನೀವು ಹಾಗೇ ನಮ್ಮ ಜೊತೆ ಜರ್ನಿಲಿ ಸಾಕ್ತಾ ಇರಿ.
ಲೈಫಲ್ಲಿ IAS IPS ಆಗಬೇಕು ಅಂತ ಏನೋ ಆಸೆ ಇತ್ತು ನಮ್ಮ ಡಾಕ್ಟರ್ SPB ಅವ್ರಿಗೆ. ಆದರೆ 1964 ಮೆಡ್ರಾಸ್ ಬೇಸ್ಡ್ ತೆಲುಗು ಕಲ್ಚರಲ್ ಆರ್ಗನೈಸೇಷನ್ ಅವರು ಒಂದು ಕಾಂಪಿಟೇಷನ್ ಅರೇಂಜ್ ಮಾಡಿದ್ರಂತೆ. ಇದರಲ್ಲಿ ನಮ್ಮ ಡಾಕ್ಟರ್ SPB ಅವರು ಲೈಟ್ ಮ್ಯೂಸಿಕ್ ಟ್ರೂಪ್ನ ಲೀಡ್ ಸಿಂಗರ್ ಆಗಿದ್ರು. ಈ ಬ್ಯಾಂಡ್ನಲ್ಲಿ ಅನಿರುದ್ಧ ಅನ್ನೋರು ಹಾರ್ಮೋನಿಯಮಲ್ಲಿದ್ದರು, ಭಾಸ್ಕರ್ ಅನ್ನೋರು ಪರ್ಕಷನಲ್ಲಿದ್ದರು, ಗಂಗೈ ಅಮರನ್ ಅನ್ನೋರು ಗಿಟಾರ್ನಲ್ಲಿದ್ದರು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಬ್ರು ಗಿಟಾರ್ನಲ್ಲಿದ್ದರು. ಎನಿ ಗೆಸಸ್? ಆಬ್ಸಲ್ಯೂಟ್ಲಿ ಫುಲ್ ಪ್ರಿಪೇರ್ಡ್ ಆಗ್ಬಿಟ್ಟಿದ್ರೆ 100 ಮಾರ್ಕ್ಸ್ ನಿಮಗೆ. ಸೊ ನಮ್ಮ ಮ್ಯಾಸ್ಟ್ರೋ ಇಳೆಯರಾಜ ಸರ್ ಕೂಡ ಅದೇ ಒಂದು ಕಾಂಪಿಟೇಷನಲ್ಲಿ ಗಿಟಾರ್ ನುಡಿಸ್ತಾ ಇದ್ರಂತೆ. ಸೊ ನಮ್ಮ ಮ್ಯಾಸ್ಟ್ರೋ ಇಳೆಯರಾಜ ಸರ್ ಮತ್ತು SPB ಅವರ ಕಾಂಬಿನೇಷನ್ ಅಂದ ಕಾಲದಲ್ಲಿ ಅವಾಗ್ಲಿಂದನೇ ಶುರು ಆಗಿತ್ತು. ಈ ಕಾಂಪಿಟೇಷನಲ್ಲಿ ಜಡ್ಜ್ ಆಗಿ ಬಂದವರು SP ಕೋದಂಡಪಾಣಿ ಆದರೆ ಇನ್ನೊಂದು ಕಡೆ ಘಂಟಸಾಲ. ಸೊ ಇವರಿಬ್ರು ಕಾಂಪಿಟೇಷನಲ್ಲಿ ಜಡ್ಜ್ಮೆಂಟ್ ಕೊಟ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ವಿನ್ನರ್ ಯಾರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂತ ನಾನು ಹೇಳೋದೇ ಬೇಡ. ಸೊ ಆಬ್ವಿಯಸ್ಲಿ ಇಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್. ಇದಾದ್ಮೇಲೆ ಅವರು ಒಂದು ಮಾತು ಹೇಳಿದ್ರಂತೆ ಅವ್ರಿಗೆ, ಯು ಶುಡ್ ಸೀರಿಯಸ್ಲಿ ಕನ್ಸಿಡರ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂತ ಹೇಳಿದ್ರಂತೆ. ಅದೇ ಒಂದು ಮಾತನ್ನ ನಮ್ಮ SPB ಸರ್ ಸೀರಿಯಸ್ ಆಗಿ ತಗೊಂಡು 1966 15ನೇ ಡಿಸೆಂಬರ್ ಅವತ್ತು ಅವರಿಗೆ ಒಂದು ಸುವರ್ಣ ಅವಕಾಶ ಸಿಕ್ತು. ಶ್ರೀ 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 ಮರ್ಯಾದಾ ರಾಮಣ್ಣ ಅನ್ನುವ ತೆಲುಗು ಚಿತ್ರಕ್ಕೆ ಫಾರ್ ದ ಫಸ್ಟ್ ಟೈಮ್ ಪ್ಲೇ ಬ್ಯಾಕ್ ಸಿಂಗಿಂಗ್ನ ನಮ್ಮ SPB ಸರ್ ಶುರು ಮಾಡಿದ್ರು. ಅದಾದಮೇಲೆ 8ನೇ ದಿವಸಕ್ಕೆ ಅಂದರೆ ಡಿಸೆಂಬರ್ 23ನೇ ತಾರೀಕಿಗೆ ನಮ್ಮ ಕನ್ನಡದಲ್ಲೂ ಕೂಡ ಒಂದು ಪ್ಲೇ ಬ್ಯಾಕ್ ಸಿಂಗಿಂಗ್ ಹಾಡನ್ನು ಹಾಡೋದಕ್ಕೆ ಅವಕಾಶ ಸಿಕ್ತಂತೆ. ಆ ಚಿತ್ರ ಯಾವುದು ಅಂದರೆ ಗೆಸ್ ಮಾಡ್ತೀರಾ? ಶಾಬಾಷ್, ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಯು ಗೈಸ್ ಸರ್. ನಕ್ಕರೆ ಅದೇ ಸ್ವರ್ಗ ಚಿತ್ರದ್ದು. ಯಾವ ಹಾಡು ಚಿನ್ಮಯ? ಏನಾದ್ರು ಒಂದು ಲೈನ್ ಹಾಡ್ಬೋದಾ? ಕನಸಿದೋ ನನಸಿದೋ ಮುಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆವು, ಚಿಗುರು ಹರೆಯ ಸೆಳೆವು. ಎಕ್ಸಾಕ್ಟ್ಲಿ. ಈ ಹಾಡು ಮೂಲಕ ನಮ್ಮ ಡಾಕ್ಟರ್ SPB ಸರ್ ಕನ್ನಡ ಚಿತ್ರರಂಗದಲ್ಲಿ ಅವರ ಪ್ಲೇ ಬ್ಯಾಕ್ ಸಿಂಗಿಂಗ್ ಕೆರಿಯರ್ನ ಶುರು ಮಾಡೋದಂತೆ. ರೆಸ್ಟ್ ಇಟ್ಸ್ ಅ ಹಿಸ್ಟ್ರಿ, ನಿಮಗೆ ಗೊತ್ತಿದೆ. ಮೂವಿಂಗ್ ಆನ್, 1978 ಬಂದಂಥ ಚಿತ್ರ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಆರ್ತಿ ಅವರು ಆಕ್ಟ್ ಮಾಡಿರುವಂಥ ಚಿತ್ರ. ಈ ನಿಟ್ಟಲ್ಲಿ ಒಂದು ಮಾತು ಹೇಳಬೇಕು, ನಮ್ಮ ಅಣ್ಣವ್ರಿಗೆ ಮತ್ತು PBS ಅವ್ರಿಗೆ ಹೇಳ್ತಾ ಇದ್ರಂತೆ, ಅಣ್ಣವರ ಶರೀರ ಆಯಿತು ಅಂದರೆ ಡಾಕ್ಟರ್ PBS ಅವರ ಶಾರೀರ ಅಂತ. ಅದೇ ಥರ ನಮ್ಮ SPB ಸರ್ಗೂ ಮತ್ತು ವಿಷ್ಣುವರ್ಧನ್ ಅವ್ರು ಕೂಡ ಹೇಳ್ತಿದ್ರಂತೆ. ಇದೇ ಚಿತ್ರದಲ್ಲಿ ಒಂದು ಹಾಡು, ಆಗಿನ ಕಾಲದಲ್ಲಿ ನಮ್ಮ SPB ಜಾನಕಿ ಅವರ ಈ ಹಾಡನ್ನು ರೇಡಿಯೋಲಿ ಕೇಳಿದಾಗ ಲವ್ ಬರ್ಡ್ಸ್ ಅಂತ ಕರೀತಾ ಇದ್ರಂತೆ. ರೇಡಿಯೋ ಮೂಲಕನೇ ರೊಮ್ಯಾನ್ಸ್ ಮಾಡಿದಂಥ ಹಾಡು. ಅಫ್ಕೋರ್ಸ್ ನಾನು ರೇಡಿಯೋದನ್ನು, ನಾನು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಎನಿವೆ, ಹಿಯರ್ ವಿ ಪ್ರೆಸೆಂಟ್ ಜೀವ ವೀಣೆ ಸಾಂಗ್ ಫ್ರಮ್ ದ ಮೂವಿ ಹೊಂಬಿಸಿಲು, ಚಿನ್ಮಯ್ ಅನುರಾಧ ಭಟ್. ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿನೊಲುಮೆಯ ಸಂಕೇತ, ಇಂದು ಮಿಲನದ ಸಂತೋಷ, ಸುಖ ಸಂತೋಷ, ಶುಭ ಸಂದೇಶ, ಸಂದೇಶ ಸಂದೇಶವು. ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿನೊಲುಮೆಯ ಸಂಕೇತ.
ಕೊಳಲು ಎರಡು ಮಿಡಿತದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ ತಪ್ಪಿಸುವ ಹೃದಯಗಳೆರಡು ತಾಪದ ವೇಗವು ಒಂದೇ ಸೇರುವ ಶುಭ ಸಮಯದೇ ವಿರಹ ಇರಲು ಮುಂದೆ ಭಾವಗೀತೆ ಬಾಳಿನೊಲುಮೆ ಸಂಕೇತ ಓ ಜೀವವೀಣೆ ನೀಡು ಮಿಡಿತದ ಸಂಗೀತ ಒಲವಿನ ಬಯಕೆಯು ಒಂದು ಮಿಲನ ಮಹೋತ್ಸವವಿಂದು ರಚಿಸುವ ನಾವನು ದಿನ ಮುದದ ಪ್ರೇಮ ಕಮನ ಲಲಲಾ. ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು ಕಾಣುವ ತುಂಬಿಸಿಲಿನ ಸುಖದ ಸೂರ್ಯ ಕಿರಣ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಆ ಜೀವವೀಣೆ ನೀಡು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಆ, 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 ಓ, ವಾಟ್ ಅ ಬ್ಯೂಟಿಫುಲ್ ಸಾಂಗ್ ಅಲ್ವಾ? ಫ್ಯಾಂಟಾಸ್ಟಿಕ್. रात नशीली मस्त समा है आज नशे में सारा जहां है ಸೊ ವಾಟ್ ಅ ಬ್ಯೂಟಿಫುಲ್ ವಾಯ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ SPB ನ ಕಿಶೋರ್ ಕುಮಾರ್ ಅಂತ ಕೇಳ್ತೀರಾ ಈ ಇಬ್ರು ಕೂಡ. ಕಿಶೋರ್, ನಾನು KK ಅಂದ್ಬಿಡ್ತೀನಿ ಇನ್ಮೇಲಿಂದ. KK ಅಂದ್ರೆ ಇಟ್ಸ್ ಈಸಿ, ಕಿಶೋರ್ ಕುಮಾರ್ ಅಂತ ಅನ್ಕೊಂಬಿಡಿ. ವೈಲ್ KK ವಾಸ್ ಸ್ಟಿಲ್ ಅ ಚೈಲ್ಡ್, ಹಿಸ್ ಬ್ರದರ್ ಅಶೋಕ್ ಬಿಕಮ್ ಅ ಬಾಲಿವುಡ್ ಆಕ್ಟರ್. ಆಗ್ತಾನೆ ಹೇಳಿದೆ, ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ he started developing interest in films and music. Later, he became a fan of singer-actor KL Saigal, whom he considered gurus, and tried to imitate his singing style. ನಮ್ಮ KK ಅವರು ಆ ಥರ ಸಿನಿಮಾ ಇಂಟ್ರೆಸ್ಟನ್ನು ಬೆಳೆಸ್ಕೊತ ಡೆವಲಪ್ ಮಾಡ್ಕೊತ ಅವರು ಶುರು ಮಾಡಿದ್ದು ಆಸ್ ಎನ್ ಆಕ್ಟರ್ ಫಾರ್ ದ ಮೂವಿ ಶಿಕಾರಿ ಚಿತ್ರಕ್ಕೆ ಫಸ್ಟ್ ಆಕ್ಟಿಂಗ್ನ ಶುರು ಮಾಡಿದ್ರು ಇನ್ ದ ಇಯರ್ 1946. ಅಫ್ಕೋರ್ಸ್ ಅದರಲ್ಲಿ ಅವ್ರ ಅಣ್ಣ ಅಶೋಕ್ ಕುಮಾರ್ ಅವರೇ ಲೀಡ್ ರೋಲ್ನ ಪ್ಲೇ ಮಾಡಿದ್ರು. ಬಟ್ ಆ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದು ಖೇಮ್ಚಂದ್ ಪ್ರಕಾಶ್ ಅವರು ಕಿಶೋರ್ ಮಧ್ಯದಲ್ಲಿ ಹಾಡ್ತಿದ್ದಂಥ ಟ್ಯಾಲೆಂಟನ್ನ ನೋಡ್ಬಿಟ್ಟು ವೈ ಡೋಂಟ್ ಯು ಟ್ರೈ ಸಿಂಗಿಂಗ್ ಅಂತ ಹೇಳ್ಬಿಟ್ಟು 1948 ಜಿದ್ದಿ ಅನ್ನೋ ಚಿತ್ರಕ್ಕೆ ಅವ್ರನ್ನ ಪ್ಲೇ ಬ್ಯಾಕ್ ಸಿಂಗಿಂಗ್ಗೆ ಶುರು ಮಾಡಿದ್ರಂತೆ. ದೆನ್ ಆಫ್ಟರ್ವರ್ಡ್ಸ್ ಅಗೈನ್ ಇಟ್ಸ್ ಎ ಹಿಸ್ಟ್ರಿ, ಅದೆಲ್ಲರಿಗೂ ಗೊತ್ತಿರೋ ಹಂಗೆ. ಬಟ್ ಮೂವಿಂಗ್ ಆನ್, ನೆಕ್ಸ್ಟ್ ಸಾಂಗ್ 1969 ಬಂದಂಥ ಚಿತ್ರ, ಇಂಡಿಯಾಸ್ ಫಸ್ಟ್ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಹಾಗೂ ಶರ್ಮಿಳಾ ಟ್ಯಾಗೋರ್ ಆಕ್ಟ್ ಮಾಡಿದಂಥ ಚಿತ್ರ. ಡೈರೆಕ್ಟೆಡ್ ಅಂಡ್ ಪ್ರೊಡ್ಯೂಸ್ಡ್ ಬೈ ಶಕ್ತಿ ಸಮಂತ. ಸೌಂಡ್ ಟ್ರ್ಯಾಕ್ ಆಫ್ ದ ಫಿಲ್ಮ್ ವಾಸ್ ಕಂಪೋಸ್ಡ್ ಬೈ ದ ಒನ್ ಅಂಡ್ ಓನ್ಲಿ SD ಬರ್ಮನ್. ನಮ್ಮ ಕಿಶೋರ್ ಕುಮಾರ್ ಅವ್ರಿಗೆ ಈ ಹಾಡನ್ನ ಹಾಡಬೇಕಾದ್ರೆ ತುಂಬಾ ಕಷ್ಟ ಬಿದ್ರಂತೆ, ಮೂಡ್ಗೆ ಬರ್ತಿರ್ಲಿಲ್ಲಂತೆ. ನಮ್ಮ SD ಬರ್ಮನ್ ಅವ್ರಿಗಂತೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅವರು ಕೊನೆಗೆ ಏನು ಮಾಡಿದ್ರಂತೆ,
ನಮ್ಮ ಕಿಶೋರ್ ಕುಮಾರ್ನ ಕರೆಸ್ಬಿಟ್ಟು ಎಸ್ ಡಿ ಬರ್ಮನ್ ಅವರು ಒಂದು 20 ಸಲ ಬಸ್ಕಿ ಹೊಡಿ, ಅವಾಗ್ಲಾದ್ರೂ ನಿಂಗೆ ಮೂಡ್ ಬರುತ್ತೆ ಅಂತ ಅಂದ್ಬಿಟ್ಟು ಬಸ್ಕಿ ಹೊಡಿಸಿದ್ರಂತೆ. ಖಂಡಿತವಾಗ್ಲೂ ಆಮೇಲೆ ಮೂಡ್ ಬಂತಂತೆ. ಯಾವ ಥರ ಹಾಡು ಬಂತು ಅಂದರೆ, ಬಿಡಿ ಆಗಿನ ಕಾಲದಲ್ಲಿ ಈ ಹಾಡನ್ನು ನೋಡ್ತಿದ್ರೆ ಬೇರೆಯವ್ರಿಗೂ ಮೂಡ್ ಬರ್ತಿತ್ತು. ದ ಒನ್ ಅಂಡ್ ಓನ್ಲಿ ಸಾಂಗ್ ರೂಪ್ ತೇರಾ ಮಸ್ತಾನ. ಹಿಯರ್ ವಿ ಪ್ರೆಸೆಂಟ್ ರೂಪ್ ತೇರಾ ಮಸ್ತಾನ ಫ್ರಮ್ ದ ಮೂವಿ ಆರಾಧನಾ. ರಾಜೇಶ್ ಕೃಷ್ಣನ್ ಅವ್ರ ವಾಯ್ಸಲ್ಲಿ ಜೋರಾದ ಚಪಾಳೆ. ಈಗ ನಾನು ಬಸ್ಕಿ ಹೊಡಿಬೇಕಾ? ಇಲ್ಲ ಇಲ್ಲ ಬೇಡ. ನಮ್ಮ ಕ್ಲಾಪ್ಸ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಸಾಂಗ್ ಫುಲ್ ರಿದಮಿಕ್ ಸಾಂಗ್ ಸಕ್ಕದಾಗಿರುತ್ತೆ ಅದು. रूप तेरा मस्ताना, प्यार मेरा दीवाना, भूल कोई हमसे ना हो जाए. रूप तेरा मस्ताना, प्यार मेरा दीवाना, भूल कहीं हमसे ना हो जाए. रात नशीली मस्त समा है, आज नशे में सारा जहां है. रात नशीली मस्त समा है, आज नशे में सारा जहां है. हाय शराबी मौसम बहका है, रूप तेरा मस्ताना, प्यार मेरा दीवाना, भूल कोई हमसे ना हो जाए. रूप तेरा मस्ताना, प्यार मेरा दीवाना, भूल कोई हमसे ना हो जाए. ಮಧ್ಯೆ ಚಮಕ್ ಹೇಗಿತ್ತು? ಓಕೆ, ಇನ್ನೊಂದ್ಸಲಿ ಚರಣದಿಂದ ಸರ್ ಮಾಡೋಣ. Okay. 1, 2, 1, 2. रात नशीली मस्त समा है, आज नशे में सारा जहां है. रात नशीली मस्त समा है, आज नशे में सारा जहां है. हाय शराबी मौसम बहका है, रूप तेरा मस्ताना, प्यार मेरा दीवाना, भूल कोई हमसे ना हो जाए. रूप तेरा मस्ताना, प्यार मेरा दीवाना, भूल कोई हमसे ना हो जाए.
There can be only one and only KK, that is Kishore Kumar, and RK, that is Rajesh Krishnan. ಓಕೆ, ಆಯಿತು KKದು. ಈಗ ನಮ್ಮ SPB ಸರ್ಗೆ ಬರೋಣ. ಮರ್ಯಾದಾ ರಾಮಣ್ಣ ಆಗಿರಬಹುದು, ನಕ್ಕರೆ ಅದೇ ಸ್ವರ್ಗ ಆಗಿರ್ಬೋದು, ಯಾವುದಾದ್ರೂ ತಗೊಂಡಿರ್ಬೋದು, ಎಂಥ ಭಾಷೆ ಆದ್ರೂ ಹಾಡಕ್ಕೆ ಶುರು ಮಾಡಿದ್ಮೇಲೆ ಅದು ಸೂಪರ್ ಹಿಟ್ ಆಗೋದಕ್ಕೆ ಅನ್ಡೌಟೆಡ್ಲಿ 100% ಅಂದರೆ ಅದು SPB ಸರ್ ಹಾಡ್ದಂಗೆ ಮಾತ್ರನೇ. ಇನ್ಫ್ಯಾಕ್ಟ್ 1979 ಇಡೀ ಇಂಡಿಯನ್ ಫಿಲಮ್ ಮ್ಯೂಸಿಕ್ ಸೀನ್ ಕೂಡ ಚೇಂಜ್ ಆಗಿದ್ದು ಇಲ್ಲಿಂದಾನೇ ಅನ್ಬಹುದು. ಯಾತಕ್ಕೆ ಅಂದರೆ ನಮ್ಮ SPB ಸರ್ he took the Indian film music scene by a storm in 1979 with his phenomenally successful rendition for the movie Shankarabharanam. He won his first national award for the same and came the international fame. After this, there was no looking back. He consistently topped the Indian master charts. ಆ ಮಗು ಥರ ಇರುವಂಥ ಮುಗ್ಧತೆ, ಜಂಬ ಇಲ್ದಿರೋಂಥ ಸ್ಟಾರ್ಡಮ್, his warm, vibrant nature and almost childlike innocence is definitely infectious. ತಾನೇ ಒಪ್ಕೊಂತೀರಾ ತಾನೇ? दिल क्या करे जब किसी से किसी को प्यार हो जाए, जाने कहाँ कब किसी को 1986 ಅಲ್ಲಿ ಬಂದಂಥ ಚಿತ್ರ ಎಪಿಕ್ ಜೋಡಿ ಮಣಿರತ್ನಂ ಇಳೆಯರಾಜ ಆ ಕಡೆ ಆಯಿತು ಅಂದರೆ ನಮ್ಮ SPB ಸರ್ ಈ ಕಡೆ. 15ನೇ ಆಗಸ್ಟ್ 1986 ಅಲ್ಲಿ ಬಿಡುಗಡೆ ಆದಂಥ ಚಿತ್ರ. ಇಟ್ ಬಿಕಮ್ ಎ ಬಾಕ್ಸ್ ಆಫೀಸ್ ಸೂಪರ್ ಸಕ್ಸಸ್ಫುಲ್, running for 175 days in theatre. The film was critically acclaimed and won the National Award for the Best Feature Film in Tamil. ಮಣಿರತ್ನಂ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ತು. ಇಳೆಯರಾಜ ಸರ್ ಅವರ ಸೆನ್ಸಿಟಿವ್ ಆ್ಯಂಡ್ ವಂಡರ್ಫುಲ್ ಮ್ಯೂಸಿಕ್ ಶೋಕೇಸ್ಡ್ ದಿಸ್ ಅರ್ಬನ್ ಸೈಡ್ ಒನ್ಸ್ ಅಗೇನ್ ಇನ್ ದಿಸ್ ಫಿಲ್ಮ್. ನ್ಯೂ ಡೆಲ್ಲಿನ ನೋಡಬೇಕು ಅಂದರೆ ಈ ಹಾಡನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿಯರ್ ವಿ ಪ್ರೆಸೆಂಟ್ ಸಾಂಗ್ ಮನ್ರಂ ವಂದ ಫ್ರಮ್ ದ ಮೂವಿ ಮೌನರಾಗಂ ಇನ್ ಸುಪ್ರಿಯಾಸ್ ವಾಯ್ಸ್. ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. மன்றம் வந்து தென்றலுக்கு மஞ்சம் வர நெஞ்சம் இல்லையோ அன்பே என் அன்பே, தொட்டவுடன் சுட்டதென்ன கொட்டழகு வட்ட நிலவு கண்ணே என் கண்ணே பூபாளமே கூடாதென்னும் வானம் உண்டோ சொல். மன்றம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே. மன்றம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே, தொட்டவுடன் சுட்டதென்ன கட்டரகு வட்ட நிலவோ கண்ணே
வர நெஞ்சம் இல்லையோ அன்பே என் அன்பே. ಹಾಳಾದ ಮನಸ್ಸು ಈ ಥರ ಹಾಡುಗಳನ್ನ ಕೇಳ್ತಾ ಇದ್ರೆ ಯಾರಾದ್ರ ಮೇಲೆ ಲವ್ ಆಗಬೇಕು ಅನ್ಸುತ್ತೆ. ದಿಲ್ ಕ್ಯಾ ಕರೆ ಜಬ್ ಕಿಸಿ ಸೆ ಕಿಸಿ ಕೋ ಪ್ಯಾರ್ ಹೋ ಜಾಯೆ. ಏನು ಮಾಡೋಕ್ಕಲ್ಲ, ಕೆಲವೊಂದ್ಸರಿ ನಮಗೆ ಯಾರಾದ್ರ ಮೇಲೆ ಲವ್ ಆದಾಗ ಮನಸ್ಸು ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ನಾವು ಏನೇನು ಮಾಡ್ತೀವಿ ಅಂತ ನಮಗೂ ಗೊತ್ತಿರಲ್ಲ. ಆ ನಿಟ್ಟಲ್ಲಿ ನಮ್ಮ ಕಿಶೋರ್ ಕುಮಾರ್ ಅವರು ಕೂಡ ಮಧ್ಯದಲ್ಲಿ ಇದೇ ರೀತಿ ಆಗಿತ್ತು. ಏನು ಅಂತಂದ್ರೆ ಖ್ಯಾತ ಹಿಂದಿ ಚಲನಚಿತ್ರ ನಟಿ ಮಧುಬಾಲನ ಮದುವೆ ಆಗಬೇಕು ಅಂತ ಅನ್ಕೊಂಡ್ರು. ಆ ಟೈಮಲ್ಲಿ ಇಸ್ಲಾಂ ಧರ್ಮಕ್ಕೂ ಕೂಡ ಕನ್ವರ್ಟ್ ಆಗಬೇಕು ಅಂತ ಅವ್ರು ಕನ್ವರ್ಟ್ ಆಗಿ ಕರೀಂ ಅಬ್ದುಲ್ ಅಂತ ಅವ್ರ ಹೆಸರನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ರು. ನಮ್ಮ ಕೆ ಅವ್ರದ್ದು ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರಿಸಮ್ ಇತ್ತು, ಅದ್ಭುತವಾಗಿತ್ತು ಆ್ಯಕ್ಚುಲಿ. He is said to have been paranoid about not being paid in the industry ante. During recordings, he would sing only after his secretary confirmed that producer has made the payment. In fact, one occasionally, when he discovered that his dues had not been fully paid, he appeared on set with makeup only on one side of the face. ಅಂದ್ರೆ ಅರ್ಧ ಪೇಮೆಂಟ್ ಕೊಟ್ಟಿದ್ರು ಅಂದ್ಬಿಟ್ಟು ಈ ಕಡೆ ಅರ್ಧಕ್ಕೆ ಮಾತ್ರ ಮೇಕಪ್ ಹಾಕೊಂಡ್ಬಿಟ್ಟು ಸೆಟ್ಗೆ ಬಂದಿರೋದಂತೆ. ಡೈರೆಕ್ಟರ್ ಕೇಳಿದ್ರಂತೆ, ಕೆ ಯಾಕೆ ಈ ತರ ಬಂದಿದ್ರಿ ಅಂತ ಕೇಳಿದಕ್ಕೆ ಆದ ಪೈಸೆತೋ ಆದ ಮೇಕಪ್ ಅಂತ ಹೇಳಿದ್ರಂತೆ. ನಾನು ಹಿಂದಿ ಕೆಡ್ದಾಗಿರ್ಬೋದು, ಬಟ್ ಅರ್ಥ ಮಾಡ್ಕೊಂಬಿಡಿ, ಹಾಫ್ ಮೇಕಪ್ ಫಾರ್ ದ ಹಾಫ್ ಪೇಮೆಂಟ್ ಅಂತ. 1975 ಬಂದಂತ ಚಿತ್ರ ದಿ ಎಪಿಕ್ ಗಾರ್ಜಿಯಸ್ ಕನ್ನಡ ಫಿಲಂ ಇಂಡಸ್ಟ್ರಿ, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ಒಂದು ನಟಿನ ನೆನ್ಸ್ಕೊಂಡ್ರೆ ಆಹಾ ಅಂತ ಹೇಳೇ ಹೇಳ್ತೀರಾ. ಈಗ ನೋಡಿ ಎಷ್ಟು ಜನ ಹೇಳ್ತೀರ ಅಂತ. ಒನ್ ಅಂಡ್ ಓನ್ಲಿ ಜೂಲಿ ಲಕ್ಷ್ಮಿ. ಥ್ಯಾಂಕ್ ಯು. ಎಕ್ಸಾಕ್ಟ್ಲಿ ಅದೇ ಚಿತ್ರದ ಜೂಲಿ ಚಿತ್ರದ ದಿಲ್ ಕ್ಯಾ ಕರೆ ಸಾಂಗ್ ಈಗ ನಿಮ್ಮ ಮುಂದೆ. ಅನುರಾಧ ಭಟ್, ಜೋರಾಗಿ ಚಪ್ಪಾಳೆ. दिल क्या करे जब किसी से किसी को प्यार हो जाए, जाने कहाँ कब किसी को किसी से प्यार हो जाए. ऊंची ऊंची दीवारों से इस दुनिया की रस्में हो, ना कुछ तेरे बस में झूले, ना कुछ मेरे बस में. दिल क्या करे जब किसी से किसी को प्यार हो जाए, जाने कहाँ कब किसी को किसी से प्यार हो जाए. जैसे पर्वत पे घटा झुकती है, जैसे सागर से लहर उठती है, ऐसे किसी चेहरे पे निगाह रुकती है. जैसे पर्वत पे घटा झुकती है, जैसे सागर से लहर उठती है, ऐसे किसी चेहरे पे निगाह रुकती है. हो, रोक नहीं सकती नजरों को दुनिया भर की रस्में, ना कुछ तेरे बस में झूली, ना कुछ
मेरे बस में। दिल क्या करे जब किसी से किसी को प्यार हो जाए, जाने कहाँ कब किसी को किसी से प्यार हो जाए। ऊंची ऊंची दीवारों से इस दुनिया की रस्में हो, ना कुछ तेरे बस में चूली, ना कुछ तेरे बस में। ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೇ ಜೀವಿಸು. ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಒಂದ ಎರಡ ಹಲವಾರು ಭಾಷೆಗಳಲ್ಲಿ ಹೀರೋಗಳಿಗೆ ದನಿಯಾಗಿರುವಂಥ ನಮ್ಮ ಡಾಕ್ಟರ್ SP ಅವರು ಕೆಲವೊಂದು ಯೋಚನೆ ಮಾಡಕ್ ಆಗದೆ ಇರುವಂಥ ಸಾಧನೆಗಳನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹಿ ಹಸ್ ರೆಕಾರ್ಡೆಡ್ 21 ಸಾಂಗ್ಸ್ ಇನ್ ಕನ್ನಡ ಫಾರ್ ಕಂಪೋಸರ್ ಉಪೇಂದ್ರ ಕುಮಾರ್. ಅಂದ್ರೆ ಇದೇ ಬೆಂಗಳೂರಿನಲ್ಲಿ ಕನ್ನಡ ಹಲವಾರು ಚಿತ್ರಗಳಿಗೆ ಖ್ಯಾತ ಸಂಯೋಜಕ ಉಪೇಂದ್ರ ಕುಮಾರ್ ಅವರಿಗೆ 21 ಹಾಡುಗಳನ್ನ ಒಂದೇ ದಿವಸದಲ್ಲಿ ಬೆಳಿಗ್ಗೆ 9 ರಿಂದ ರಾತ್ರಿ 9ವರೆಗೂ ಹಾಡಿದಾರಂತ. ಅದು ಓನ್ಲಿ ಅವರೇ ಮಾಡಕ್ ಸಾಧ್ಯ. ಫೆಬ್ರವರಿ 8, 1981 ಇಸ್ವಿಯಲ್ಲಿ ಹೀಗೆ 19 ಹಾಡುಗಳು ತಮಿಳ್ನಲ್ಲಿ, 16 ಹಾಡು ಹಿಂದಿಲಿ. ಹೀಗೆ ಹೇಳ್ತಾ ಹೋಯ್ತು ಅಂದ್ರೆ ಒಂದು ಇಂಟರ್ವ್ಯೂಲಿ ಅವ್ರು ಹೇಳಿದ್ರು, there were days when I used to record 15-20 songs in a day, but only for Anand Milind, and I would take the last flight back to Chennai. ಸೊ ರಾತ್ರಿ ಫ್ಲೈಟ್ ತೊಗೊಂಡು ಚೆನ್ನೈಗೆ ಬಾ, ಮತ್ತೆ ಬೆಳಗ್ಗೆ ಹೋಗು, ಮತ್ತೆ ಬಾ. ಇದೇ ರೀತಿ ಎಷ್ಟೋ ತಿಂಗಳಾರ್ಗಟ್ಲೆ ನಮ್ಮ SPB ಸರ್ ಈ ಸಾಧನೆನ ಮಾಡಿದ್ದಾರೆ ಅಂತೆ. 1991ನಲ್ಲಿ ಬಂದಂಥ ಚಿತ್ರ, ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಕ್ಟ್ ಮಾಡಿರೋಂಥ ಚಿತ್ರ. ಹೀರೋಯಿನ್ ಹೆಸರು ಯಾರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಬಿಡಿ, ಯಾಕಂದ್ರೆ ನಮ್ಮ ಡ್ರಮ್ಮರ್ ಮಂಜು ಇದ್ರಲ್ಲ ಯಾವಾಗಲೂ ಹೇಳ್ತಿರ್ತಾರೆ, ಮಗ ಈ ಚಿತ್ರಕ್ಕೆ ಈ ಹಾಡು ಕಂಪೋಸ್ ಮಾಡ್ಬೇಕಾದ್ರೆ ರಾಜ ಸರು ಈ ಹೀರೋಯಿನ್ ಫೋಟೋ ನೋಡ್ಕೊಂಡು ಕಂಪೋಸ್ ಮಾಡಿದ್ದಾರೆ, ಏನೋ ಫೀಲು ಅಂತ ಮಂಜು ಸ್ಟ್ಯಾಂಡರ್ಡ್ ಡೈಲಾಗ್ ಇದನ್ನೇ ಹೇಳ್ತಾ ಇರ್ತಾನೆ. ಎಕ್ಸಾಕ್ಟ್ಲಿ ಅದೇ ಚಿತ್ರದ್ದು ಯಾವುದು ಅಂತಂದ್ರೆ ದ ಸೌಂಡ್ ಟ್ರ್ಯಾಕ್ ಫೀಚರ್ಸ್ 7 ಸಾಂಗ್ಸ್ ಇನ್ ದಿಸ್ ಫಿಲಮ್. ಇಡೀ ಹಾಡುಗಳನ್ನ ಮುಂಬೈಗೆ ಹೋಗಿ RD ಬರ್ಮನ್ ಅವರ ಆರ್ಕೆಸ್ಟ್ರಾ ಜೊತೆ ನಮ್ಮ ಇಳೆಯರಾಜ ಸರ್ ಅವರು ಸಂಯೋಜನೆ ಮಾಡಿದ್ರಂತೆ. ಈ ಹಾಡಿಗೆ ನಮ್ಮ ರಾಜ ಸರ್ ನೊಟೇಷನ್ಸ್ನೆಲ್ಲ ಕೊಟ್ಟಾದ್ಮೇಲೆ ಮ್ಯೂಸಿಷಿಯನ್ಸ್ ಅವರು ನುಡ್ಸಾದ್ಮೇಲೆ ಎದ್ದು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಜೋರಾಗಿ ಚಪ್ಪಾಳೆ ಹೊಡಿತಾ ಅವ್ರ ಗೌರವನ ಕೊಟ್ರಂತೆ. ಹಿಯರ್ ವಿ ಪ್ರೆಸೆಂಟ್ ಸುಂದರಿ ಕಣ್ಣಾಲ್ ಅವರು ಸೇರಿ ಫ್ರಮ್ ದ ಮೂವಿ, ಹೇಳ್ರಿ ಫಿಲಮ್ ಹೆಸರು? ಎಕ್ಸಾಕ್ಟ್ಲಿ, ರಾಜೇಶ್ ಕೃಷ್ಣನ್ ಸರ್ ಹಾಗೂ ಅನುರಾಧ ಭಟ್. சுந்தரி கண்ணாலொரு சேதி சொல்லடி இந்நாள் நல்ல தேதி. என்னையே தந்தேன் உனக்காக, ஜென்மமே கொண்டேன் அதற்காக. நான் உன்னை நீங்க மாட்டேன், நீங்கினால் தூங்க மாட்டேன், சேர்ந்ததே நம் ஜீவனே. சுந்தரி கண்ணால் ஒரு சேதி சொல்லடி இந்நாள் நல்ல தேதி. என்னையே தந்தேன் உனக்காக, ஜென்மமே
எதிர்த்து நின்றால் கூட நெஞ்சில் உந்தன் ஊர்வலம், போர்க்களத்தில் சாய்ந்தால் கூட ஜீவன் உன்னை சேர்ந்திடும். தேனிலவு நான் வாழ ஏன் இந்த சோதனை? வானவில்லை நீ கேளு கூறும் என் வேதனை. என்னைத்தான் அன்பே மறந்தாயோ? மறப்பேன் என்றே நினைத்தாயோ? என்னையே தந்தேன் உனக்காக, ஜென்மமே கொண்டேன் அதற்காக. சுந்தரி கண்ணால் ஒரு சேதி சொல்லடி இந்நாள் நல்ல தேதி. நான் உன்னை நீங்க மாட்டேன், நீங்கினால் தூங்க மாட்டேன், சேர்ந்தது நம் ஜீவனே. சுந்தரி கண்ணால் ஒரு சேதி சொல்லடி இந்நாள் நல்ல தேதி. என்னையே தந்தேன் உனக்காக, ஜென்மமே கொண்டேன் அதற்காக. சோலையிலும் முட்கள் தோன்றும், நானும் நீயும் நீங்கினால், பாலையிலும் பூக்கள் பூக்கும், நானும் மார்பில் தூங்கினால். மாதங்களும் மாறும் ஆகும், நானும் நீயும் கூடினாள். வாரங்களும் மாதம் ஆகும், காதை மாறி ஓதினாள். கோடி சுகம் வாராதோ நீ என்னை தீண்டினாய்? காயங்களும் மாறாதோ நீ எதிர் தோன்றினாள். உடனே வந்தால் உயிர் வாழும், வருவேன் நன்னால் வரக்கூடும். சுந்தரி கண்ணால் ஒரு சேதி சொல்லடி இந்நாள் நல்ல தேதி. என்னையே தந்தேன் உனக்காக, ஜென்மமே கொண்டேன் அதற்காக. நான் உன்னை நீங்க மாட்டேன், நீங்கினால் தூங்க மாட்டேன், சேர்ந்தது நம் ஜீவனே. கண்ணால் ஒரு சேதி சொல்லடி இந்நாள் நல்ல தேதி. என்னையே தந்தேன் உனக்காக, ஜென்மமே கொண்டேன் அதற்காக. ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದಂತ ನಮ್ಮ ರಾಜೇಶ್ ಕೃಷ್ಣನ್ ಅವ್ರಿಗೆ I really don't have words. Thank you. Thank you. Thank you. SPB ಸರ್ ಅವರ ಹಾಡುಗಳನ್ನ ನಾವು ಹಾಡ್ತಿದೀವಿ ಅಂದ್ರೆ ಆ ನಿಟ್ಟಲ್ಲಿ ನಮ್ಮ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ಕೆರಿಯರ್ನ ಶುರು ಮಾಡಿ 50 ವರ್ಷ ಕಂಪ್ಲೀಟ್ ಆಗಿದೆ.
ವಾಟ್ ಅ ಜರ್ನಿ ಅಲ್ವಾ. ಇಟ್ ಈಸ್ ಲೈಕ್ 50 ವರ್ಷ ಕೆರಿಯರ್ನ ಅವ್ರ ಏಜ್ ಬಿಟ್ಬಿಡಿ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಬಹಳ ಕಷ್ಟ. ಸರ್ ರಾಜೇಶ್ ಸರ್, ಐ ಮೀನ್ SPB ಸರ್ ನೀವು ಒಂಥರ ಆರಾಧಿಸೋ ದೇವರು ಅಂತ ಗೊತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ SPB ಸರ್ ಬಗ್ಗೆ? ಎಷ್ಟು ಹೇಳಿದ್ರು ಏನು ಹೇಳಿದ್ರು ಕಡಿಮೆನೆ. ಯಾಕಂದರೆ SPB ಅವರ ಸಿಂಗಿಂಗ್ ಅದು ನೀವು ಹೇಳ್ತಾ ಬಂದಿದ್ದೀರಾ, ಅವ್ರದ್ದು ಹೀಗೆ ಹಾಡಿದ್ರು ಹಾಗೆ ಹಾಡಿದ್ರು, ಇಷ್ಟು ಸಾಂಗ್ಸ್ ಹಾಡಿದ್ರು ಅಷ್ಟು ಸಾಂಗ್ ಹಾಡಿದ್ರು ಅಂತ. ಬಟ್ ಅವರ ಸಂಗೀತ, ಅವರ ಗಾಯನ ಹೇಗಿದೆ ಅಂದರೆ, ನಾನು ಸ್ಕೂಲ್ಗೆ ರೆಡಿ ಆಗ್ತಿರ್ಬೇಕಾದ್ರೆ ಬೆಳಿಗ್ಗೆ ಅವ್ರ ಸಾಂಗ್ಸ್ ಎಲ್ಲ ಕೇಳ್ತಿರ್ಬೇಕಾದ್ರೆ ದೇರ್ ಇಸ್ ಸಚ್ ಅ ಮ್ಯಾಜಿಕ್ ಇನ್ ಹಿಸ್ ವಾಯ್ಸ್. ಓಕೆ, ಅದು ಬಹುಶಃ ಇಲ್ಲಿ ಸೇರಿರುವ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಅದು ಒಪ್ಕೋತಾರೆ. ಅಂದರೆ ಈವನ್ ಪೀಪಲ್ ಹೂ ಡೋಂಟ್ ನೋ ಮ್ಯೂಸಿಕ್ ಪರ್ ಸೆ, ಹಿಸ್ ಮ್ಯೂಸಿಕ್ ಈಸ್ ಇನ್ ಅವರ್ ಬ್ಲಡ್. ಆ್ಯಕ್ಚುಲಿ ಇಟ್ ಈಸ್ ಇನ್ ಅವರ್ ಬ್ಲಡ್. ಯಾಕೆಂದರೆ ಆವಾಗೆಲ್ಲ FM ಸ್ಟೇಷನ್ಸ್ ಎಲ್ಲ ಇರ್ತಾ ಇರಲಿಲ್ಲ, ಬರೀ ಒಂದು ವಿವಿಧ ಭಾರತಿ ಆ ಥರ ಎಲ್ಲ. ಸೊ ಬೆಳಗ್ಗೆ ಹೀ ವಾಸ್ ದ ಒನ್ ಆ್ಯಂಡ್ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನರ್ಜಿ ಫಾರ್ ಅಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀ ಈಸ್ ಪಾರ್ಟ್ ಆಫ್ ಅವರ್ ಸಿಸ್ಟಮ್. ಯಾವುದೇ ಸಾಂಗ್ ಇದ್ರೂ ಇಲ್ ಬಿ SPB, S ಜಾನಕಿ ಇರ್ಬೋದು, SPB P ಸುಶೀಲಾ ಇರ್ಬೋದು, SPB ಚಿತ್ರ ಇರ್ಬೋದು, ಇಲ್ ಬಿ SPB ಬೇಸಿಕ್ಲಿ. ಸೊ ಹಾಗಾಗಿ ನಮ್ಮ ಪುಣ್ಯ, ಯಾಕಂದರೆ ನಾವೆಲ್ಲ ಅದೇ ಕಂಟೆಂಪ್ರರಿ, ಅದೇ ಇದರಲ್ಲಿ ನಾವು ಇದ್ದು ಅವ್ರು ಹಾಡೋದನ್ನು ನೋಡಿ ಏನೋ ಒಂಚೂರು ನಾವು ಫಾಲೋ ಮಾಡಿಕೊಂಡು ನಮ್ಮ ಒಂದು ಇದನ್ನು ನಾವು ಏನು ಮಾಡ್ತಿದ್ದೀವಿ, ಅವರ ಒಂದು ಆಶೀರ್ವಾದ, ಅವರ ಪ್ರೀತಿ ಮತ್ತು ಅವರ ಒಂದು ಪ್ರೋತ್ಸಾಹ, ಇದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇಟ್ಸ್ ಲವ್ಲಿ ಟು ಸಿಂಗ್ ಹಿಸ್ ಸಾಂಗ್ಸ್. ಇದೆಲ್ಲ ಏನೂ ಇಲ್ಲ ಅಂದರೆ ಸಾಂಗ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಸಚ್ ಸಾಂಗ್ಸ್. ಸೊ ಆ್ಯಂಡ್ ಅಗೇನ್ ನಾಟ್ ಔಟ್ ಆಫ್ ಕಾಂಟೆಸ್ಟ್, ಬಟ್ ಡೆಫಿನೆಟ್ಲಿ ಹಿತೈಷಿ ಮಹಿಳಾ ಸಂಘ ಟ್ರಸ್ಟ್ ಏನಿದೆ, ಇವರು ಈ ಥರದ ಒಂದು ಮೆಲಡಿನ, ಒಂದು ವಾಯ್ಸನ್ನು, ಒಂದು ನೆನಪುಗಳನ್ನು ಮೆಲುಕು ಹಾಕ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಅವ್ರಿಗೆ ಚಪ್ಪಾಳೆ ಬರಬೇಕು. ಟು ಸಿಂಗ್ ಸಮ್ ಸಾಂಗ್ಸ್ ಆಫ್ ಬೋತ್ ದ ಲೆಜೆಂಡ್ಸ್. SPB ಸರ್ 50 ಇಯರ್ಸ್ ಏನೋ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿದ್ವಿ. 50 ಡಿವೈಡೆಡ್ ಬೈ 2, ಈ ನಂಬರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಪ್ಪ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಪಕ್ಕ ಕೂತಿದ್ದಾರೆ ನೋಡಿ ನಮ್ಮ ರಾಜೇಶ್ ಸರ್, ಅವರ ಕೆರಿಯರು ಕೂಡ 25 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. 25 ವರ್ಷ ಕಂಪ್ಲೀಟ್ ಮಾಡಿದಂತ ನಮ್ಮ ರಾಜೇಶ್ ಕೃಷ್ಣನ್ ಅವ್ರಿಗೆ I really don't have words. Thank you. Thank you. Thank you. ನಮ್ಮ ಡಾಕ್ಟರ್ SPB ಸರ್ ಹಾಗೂ KK ಅಲಿಯಾಸ್ ಕಿಶೋರ್ ಕುಮಾರ್ ಅವರ ಮಧ್ಯೆ ಇದ್ದಂಥ ಸಿಮಿಲಾರಿಟೀಸ್, ಅಫ್ಕೋರ್ಸ್ ನಾಟ್ ಸೋ ಸಿಮಿಲರ್ ಫೀಚರ್ಸ್ ಕೂಡ ಇತ್ತು. ನಮ್ಮ KK ಅವ್ರದಂತೂ ಬಹಳ ಪೆಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ನಲ್ಲ, ಅವ್ರ ಮನೆ ಮುಂದೆ ಒಂದು ಬೋರ್ಡ್ ಹಾಕಿದ್ರಂತೆ, ಬಿವೇರ್ ಆಫ್ ಕಿಶೋರ್ ಕುಮಾರ್ ಅಂತ. ತುಂಬ ವಿಚಿತ್ರ ಅನ್ಸುತ್ತೆ, ಯಾಕಂದ್ರೆ ಮನೆಯೊಳಗಡೆ ಯಾರು ಬರ್ಬೇಕಾದ್ರೆ ಹುಷಾರಾಗಿ ನೋಡಿ ಮಾಡಿ ಬನ್ನಿ ಅಂತ. ಒಂದು ಟೈಮಲ್ಲಿ ಯಾರೋ ಪ್ರೊಡ್ಯೂಸರ್ ಒಬ್ರು ಬಂದಿದ್ರಂತೆ. ಸೊ ಏನು ನಾಕ್ ಮಾಡಿದ್ರೆ ಸೀದಾ ಮನೆಯೊಳಗಡೆ ಬಂದ್ಬಿಟ್ರಂತೆ, ಹಾಯ್ ಅಂತ ಕೈ ಕೊಟ್ರಂತೆ. ಕೈ ತೊಗೊಂಡಿದ ತಕ್ಷಣ ಕಚ್ಬಿಟ್ರಂತೆ. ಫುಲ್ ಶಾಕು, ಯಾಕೆ ಅಂದ್ರೆ ಮನೆ ಮುಂದೆ ಬೋರ್ಡ್ ಹಾಕಿದ್ದೀನಿ ಬಿವೇರ್ ಆಫ್ ಕಿಶೋರ್ ಕುಮಾರ್ ಅಂತ, ಅದು ನೋಡ್ದಿರಾ ಬಂದಿದೆಯಲ್ಲ ಅಂತ ಸುಮ್ಮನೆ ತಮಾಷೆಗೆ ಮಾಡ್ತಾ ಇದ್ರಂತೆ. ಕ್ವೈಟ್ ವಿಯರ್ಡ್ ಬಟ್ ಇಟ್ಸ್ ವೆರಿ ಕ್ಯೂಟ್. ಮನೆ ಸುತ್ತೂರ ಗಾರ್ಡನ್ ಅನ್ನ ಹಾಕಿ ಮರಗಳನ್ನ ಬೆಳೆಸ್ತಾ ಇದ್ರಂತೆ. ಒಂದೊಂದು ಮರಗಳಿಗೂ ಒಂದೊಂದು ಹೆಸರನ್ನ ಕೊಟ್ಟಿದ್ರಂತೆ. ಆ ಮರಗಳ ಜೊತೆ ಮಾತಾಡ್ತಿದ್ರಂತೆ. ಹೀಗೆ ಅವ್ರ ಕಥೆನ ಹೇಳ್ತಾ ಹೇಳ್ತಾ ಹೋಗ್ತೀನಿ ಮುಂದಕ್ಕೆ. 1977 ಬಂದಂಥ ಚಿತ್ರ ವಿ ಆರ್ ನಾಟ್ ಲೆಸ್ ದ್ಯಾನ್ ಎನಿ ಒನ್. ಹಿಂದಿಲಿ ಏನಾದ್ರು ಟ್ರಾನ್ಸ್ಲೇಟ್ ಮಾಡಕ್ ಸಾಧ್ಯ? ಅಬ್ಸಲ್ಯೂಟ್ಲಿ. ಹಮ್ ಕಿಸಿ ಸೇ ಕಮ್ ನಹಿ. ರಿಷಿ ಕಪೂರ್ ಆಕ್ಟ್ ಮಾಡಿದಂಥ ಚಿತ್ರ. ಎಂಟೈರ್ ಸೌಂಡ್ ಟ್ರ್ಯಾಕ್ ಆಫ್ ದ ಫಿಲ್ಮ್ ವಾಸ್ ಕಂಪೋಸ್ಡ್ ಬೈ ದ ಒನ್ ಅಂಡ್ ಓನ್ಲಿ R.D. Burman. Lyrics written by Majru Sultanpuri. Here we present the song Bachna E Hasina from the movie Hum Kisi Se Kam Nahi in the voice Chinmay Atreus. Can we have you clap along? Come on!
बचना ए हसीनो, लो मैं आ गया। हुस्न का आशिक, हुस्न का दुश्मन, अपनी अदा है यारों से जुदा। हे हो बचना ए हसीनो, लो मैं आ गया। हुस्न का आशिक, हुस्न का दुश्मन, अपनी अदा है यारों से जुदा। हे हो बचना ए हसीनो, लो मैं आ गया। चप्पाड़े के बोल। दुनिया में नहीं है आज मेरा सा दीवाना, प्यार वालों की जुबा पे है मेरी ही तराना। सबकी रंग भरी आंखों में आज चमक रहा है मेरा है नशा। हे हो बचना ए हसीनो, लो मैं आ गया। हे बचना ए हसीनो, लो मैं आ गया। हुस्न का आशिक, हुस्न का दुश्मन, अपनी अदा है यारों से जुदा। हे हो बचना ए हसीनो, लो मैं आ गया। हे बचना ए हसीनो, लो मैं आ गया। వేదం అనువణుణనాదం నా పంచ ప్రాణాల నాట్య వినోదం నాలో రేగే ఎన్నో హంసానంది రాగాలై SPB ಅವ್ರಿಗೆ ಫಾರ್ಮಲ್ ಕ್ಲಾಸಿಕಲ್ ಟ್ರೈನಿಂಗ್ ಅಂತ ಏನೂ ಆಗಿರಲಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಶೋ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲೇ ಮನೆಯಲ್ಲಿ ಅಪ್ಪ ಹರಿಕಥಾ ಕಲಾವಿದರಾಗಿದ್ರು. ಅದೇ ಕಾರಣ ಮನೆಯಲ್ಲಿ ಹಾರ್ಮೋನಿಯಂ ಫ್ಲೂಟ್ ಎಲ್ಲ ಇತ್ತು. ಅದನ್ನ ಹಾಗೆ ಅವ್ರು ನುಡಿಸ್ತಾ ಇರಬೇಕಾದ್ರೆ ಆ ಹರಿಕಥಾ ಫುಲ್ ಆರ್ಟಿಸ್ಟ್ಗಳೆಲ್ಲ ಅದನ್ನ ಕೇಳ್ತಾ ಕೇಳ್ತಾ ಹಾಗೆ ತಲೆಯಲ್ಲಿ ಶಾಸ್ತ್ರೀಯ ಸಂಗೀತ ಅನ್ನೋದು ಅಚ್ಚು ನಮ್ಮ SP ಬಾಲಸುಬ್ರಹ್ಮಣ್ಯಂ ಸರ್ಗೆ ಹಾಗೆ ಬಂದ್ಬಿಡ್ತು. ನಮ್ಮ SPB ಸರ್ ಹಾಗೂ ಇಳೆಯರಾಜ ಅವರ ಕಾಂಬಿನೇಷನ್ ಹೇಗಿತ್ತು ಅಂದರೆ, ಒಮ್ಮೆ SPB ಸರ್ ಹೇಳಿದ್ರಂತೆ, there is only one genius in the whole universe and that is ಮಾಸ್ಟ್ರೋ ಇಳೆಯರಾಜ ಸರ್. ಅಂಡ್ ಅದಕ್ಕೆ ನಮ್ಮ ಇಳೆಯರಾಜ ಸರ್ ಹೇಳಿದ್ರಂತೆ, there can be only one divine and soulful voice and that is ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್. ಇವರಿಬ್ರು ಜೋಡಿ ನೋಡ್ರೆ ಎಷ್ಟು ಚೆನ್ನಾಗಿ ಒಂದು ಟೈಟಲ್ ಕೊಡ್ಬೋದು, ಆಪ್ತ ಮಿತ್ರರು ಬ್ಲಾಕ್ ಬಸ್ಟರ್ ಹಿಟ್ ಅಂತ ಟೈಟಲ್ ಕೊಡ್ಬೋದು ನಾವು.
ಕ್ಲಾಸಿಕಲ್ ಹಾಡುಗಳನ್ನ ನಮ್ಮ ರಾಜ ಸರ್ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಿದ್ರು ಅಂದರೆ ಅದ್ರ ತಲೆ ಹೊಡೆಯೋ ಹಾಗೆ ನಮ್ಮ ಡಾಕ್ಟರ್ SPB ಸರ್ ಹಾಡ್ತಾ ಇದ್ರಂತೆ. ಇನ್ನು ಇವರಿಬ್ಬರು ಜೋಡಿಲಿ ಮೂರನೇ ಅವ್ರು ಸೇರ್ಕೊಂತಿದ್ದು ಯಾರು ಅಂದರೆ ಒಂದು ಡಾನ್ಸ್ ಕೋರಿಯೋಗ್ರಫಿ ಮಾಡ್ತು ಅಂದರೆ ಅದ್ಭುತವಾಗಿ ಭರತನಾಟ್ಯನ ಕೋರಿಯೋಗ್ರಫಿ ಮಾಡಿಬಿಟ್ಟು ಅದಕ್ಕೆ ಡ್ಯಾನ್ಸ್ ಮಾಡಿದ್ರು ಅಂದರೆ ಯಾರು ಅಂದರೆ ದ ಲೆಜೆಂಡ್ರಿ ಕಮಲ್ ಹಾಸನ್. ಸೊ ಡಾಕ್ಟರ್ SPB, ಇಳೆಯರಾಜ, ಕಮಲ್ ಹಾಸನ್ ಈ ಮೂವರ ಸಂಗಮ ಆದರೆ ಬರೋಂಥ ಚಿತ್ರ ಸಾಗರ ಸಂಗಮಂ. ಎಕ್ಸಾಕ್ಟ್ಲಿ 53ನೇ ಮೇಳಕರ್ತರಾಗ ಗಮನಾಶ್ರಮದಲ್ಲಿ ಬಂದಂಥ ರಾಗ ಹಂಸಾನಂದಿ ರಾಗ. ಅಂತರಶುದ್ಧ ರಿಷಭ, ಅಂತರಗಾಂಧಾರ, ಪ್ರತಿಮಧ್ಯಮ, ಚತುರ್ಶ್ರುತಿ, ದೈವತ, ಕಾಕಲಿ, ನಿಷಾದ ಎಲ್ಲ ಸೇರಿಸಿದ್ರೆ ಒಂದು ಹಂಸಾನಂದಿ ರಾಗ ಬರುತ್ತೆ. ಅದೇ ರಾಗದಲ್ಲಿ ಈಗ ಲೆಟ್ಸ್ ಪ್ರೆಸೆಂಟ್ ವೇದಂ ಸಾಂಗ್ ಇನ್ ದ ವಾಯ್ಸ್ ಆಫ್ ಚಿನ್ಮಯ್ ಹಾಗೂ ಸುಪ್ರಿಯಾ ರಘುನಂದನ್. Gamagas, gamagas, magas, magas, gasa, gasa, ni sa ni da maga, da maga, 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 sa re sa ni. ಗಮಗ ಮಗ 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 ಗಮಗ ಮದ ಮದ ನಿದ ನಿಸ ನಿರೇ. అణువణువుణనాదం వేదం అణువణువుణనాదం నా పంచ ప్రాణాల నాట్య వినోదం నాలో రేగే ఎన్నో హంసానంది రాగాలై వేదం వేదం అణువణువుణనాదం ఒక యోగం నిరిసనిదమగ గదమగరిసని నిరిసనిదమగ మదని సరే సగరి మగదమగ మదని సాని దని మద గమరి గస సాగర సంగమమే ఒక యోగం శరజలదులే క్షీరములాయే ఆమతనం ఒక అమృత గీతం జీవితమే చిరనర్తనమాయే పదములు తామే పెదరులు కాదా పదములు తామే పెదవులు కాదా గుండియలే అందియలే రోగా వేదం అనుగుణమున
అభిషేకాన్ కరిగించనా నటరాజపాదాలత్తడవాంచన నయనాభిషేకాల తరించన సుగము రసమయ సుగము రసమయ నిగమము భరతము గానా ఏనానునాదం నా పంచ ప్రాణాల నాట్య వినోదం నారూరిగే నీను హంసానన్నీ రాగలే వేదో వేదో అనునుగుణనాదం नास्ति तेषां यशक्काय जरामरणजं भयं नास्ति तेषां जरामरणजं भयं नास्ति जरामरणजं ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು ಉಸಿರಲೇ ಜೀವಿಸು ನಮ್ಮ ಕೆ ಅಂದರೆ ಕಿಶೋರ್ ಕುಮಾರ್ ಅವ್ರ ಬಗ್ಗೆ ಒಳ್ಳೆ ಮಜಾ ಇದೆ ಈ ಕತೆ. ಒಂದು ದಿವಸ ಒಬ್ಬ ಪ್ರೊಡ್ಯೂಸರ್ ಬಂದ್ರಂತೆ, ಕೋರ್ಟಿಂದ ಒಂದು ಆರ್ಡ್ರನ್ನ ತೊಗೊಂಡು ಬಂದ್ರಂತೆ ಕಿಶೋರ್ ಕುಮಾರ್ ಅವ್ರಿಗೆ. ಏನು ಅಂತಂದರೆ, ನೀವು ಇನ್ಮೇಲಿಂದ ಡೈರೆಕ್ಟರ್ ಮಾತನ್ನ ಅವ್ರ ಆರ್ಡರ್ನ ನೀವು ಕೇಳಲೇಬೇಕಾಗಿದೆ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಬಾರ್ದು ಅಂತ ಒಂದು ಕೋರ್ಟಿಂದ ಆರ್ಡರ್ ತೊಗೊಂಡು ಬಂದ್ರಂತೆ ನಮ್ಮ ಕಿಶೋರ್ ಕುಮಾರ್ ಅವ್ರಿಗೆ. ಕಿಶೋರ್ ಕುಮಾರ್ ಅವ್ರ ಮನಸ್ಸಲ್ಲಿ ಆಯಿತು ಬಾ ಮಗನೇ ನೀನು ನೋಡ್ಕೊತೀನಿ ಅಂತ ಅವ್ರ ಮನಸ್ಸಲ್ಲಿ ಓಡ್ತಾ ಇತ್ತು. ಸೊ ಏನಾಯಿತು, ಫಸ್ಟ್ ಡೇ ಶೂಟಿಂಗ್ ಬಂದರು, ಕಾರ್ ಓಡಿಸ್ಕೊಂಡು ಕಿಶೋರ್ ಕುಮಾರ್ ಅವ್ರು ಬಂದರು. ಅರ್ಧ ಗಂಟೆ ಆಯಿತು, ಮುಕ್ಕಾಲು ಗಂಟೆ ಆಯಿತು, 1 hour ಆಯಿತು, ಕಿಶೋರ್ ಕುಮಾರ್ ಅವರು ಕಾರಿಂದ ಇಳಿದು ಬಂದಿಲ್ಲ. ಕಾರಣ, ಡೈರೆಕ್ಟರ್ ಬಂದ್ಬಿಟ್ಟು ಇಳಿದು ಬಾಪ ಅಂತ ಹೇಳಿಲ್ವಲ್ಲ, ನೀ ಡೈರೆಕ್ಟರ್ ಆರ್ಡರ್ ನಾನು ಕೇಳಬೇಕು ತಾನೇ ಅಂತ ಅವರು. ಆಯಿತು, ಆಮೇಲೆ ಡೈರೆಕ್ಟರ್ ಬಂದ್ಬಿಟ್ಟು ಆಯ್ತು ಬನ್ನಿ ಸರ್ ಅಂತ ಹೇಳಿದ್ರು. ಅವತ್ತು ಏನಿತ್ತು ಅಂದರೆ, ಶೂಟಿಂಗಲ್ಲಿ ಒಂದು ಸೀನು, ಕಾರ್ ಓಡಿಸ್ಕೊಂಡು ನಮ್ಮ ಕಿಶೋರ್ ಕುಮಾರ್ ಅವ್ರು ಹೋಗ್ತಾ ಇರ್ತಾರೆ, ಅದು ಶೂಟಿಂಗ್ ಸೀನು. ಸರಿ, ಇವ್ರೇನು ಮಾಡಿದ್ರು, ಎಲ್ಲ ನಿಂತ್ಕೊಂಡ್ರು ಡೈರೆಕ್ಟ್ರು ಎಲ್ಲ. ಆಮೇಲೆ ಕಾರ್ನ ಓಡ್ಸೋಕೆ ಶುರು ಮಾಡಿದ್ರು, ಸ್ಟೇರಿಂಗ್ ಇಟ್ಕೊಂಡ್ರು, ಆ್ಯಕ್ಷನ್ ಅಂತ ಡೈರೆಕ್ಟರ್ ಹೇಳಿದ್ರು. ನಮ್ಮ ಕಿಶೋರ್ ಕುಮಾರ್ ಅವರು ಕಾರ್ ಓಡಿಸೋದಕ್ಕೆ ಶುರು ಮಾಡಿದ್ರು. ಶುರು ಮಾಡ್ತಾ 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 ಬಾಂಬೆಯಿಂದ ಸೀದಾ ಸೀದಾ ಹೋಗ್ತಾ 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 ಆಲ್ಮೋಸ್ಟ್ ಕಂಡಾಲವರೆಗೂ ಹೊಟ್ಟೋಗ್ಬಿಟ್ರಂತೆ. ಯಾಕಂದ್ರೆ ಡೈರೆಕ್ಟರ್ ಕಟ್ ಅಂತ ಹೇಳೋದನ್ನ ಮರ್ತುಬಿಟ್ನಂತೆ. ಸೊ ಈ ರೀತಿ ನಮ್ಮ ಕೆ ಅವರ ಎಕ್ಸೆಂಟ್ರಿಸಿಟಿ, ಐ ಮೀನ್ ಕ್ಯೂಟ್ನೆಸ್ ಅಂತ ಅನ್ಸುತ್ತೆ. ಸೊ ಈ ಥರ ಆಯಿತು. ಇದೆಲ್ಲ ಬಿಟ್ಬಿಡಿ, ಒಬ್ಬ ಫೈನಾನ್ಷಿಯರ್ ಕಾಳಿದಾಸ್ ಬಟ್ವಬಲ್ ಇವ್ರ ಮೇಲೆ ತುಂಬ ಕೋಪ ಮಾಡಿಕೊಂಡು ಒಂದು ದಿವಸ ಹಾಫ್ ಶೂಟಿಂಗ್ಗೆ ಹೋಗಿದ್ರಂತೆ, ಅಂದರೆ ಇನ್ನು ಅರ್ಧಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ಅವ್ರ ಕೋಪಕ್ಕೆ ಏನು ಮಾಡಿದ್ರು, ಅವರು ಕೂಡ ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸ್ಬಿಟ್ರಂತೆ ಈ ಪ್ರೊಡ್ಯೂಸರು. ಮತ್ತೆ ಬಾ ಮಗನೇ ನೀನು ನೋಡ್ಕೊತೀನಿ, ಅದೇ ಆ್ಯಟಿಟ್ಯೂಡ್. ಎಷ್ಟೋ ವರ್ಷ ಆದಮೇಲೆ ಈ ಪ್ರೊಡ್ಯೂಸರ್ ಮನೆಗೆ ಬಂದ್ರಂತೆ. ಮನೆಗೆ ಬಂದಮೇಲೆ, ಓ ಬನ್ನಿ 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 ಬನ್ನಿ, ನಮ್ಮನೆ ಕಬೋರ್ಡ್ ನೋಡಿದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದ್ರಂತೆ. ಹೌದಾ ಅಂತ ಬಾಗ್ಲ ತೆಗೆದ್ರಂತೆ, ಡಬಕ್ ಅಂತ ತಳ್ಬಿಟ್ಟು ಬಾಗ್ಲಾಕ್ಬಿಟ್ರಂತೆ. 2 hours. 2 hour ಆದ್ರೂ ಇನ್ನೊಂದ್ಸಲಿ ಮಾಡ್ತೀಯಾ ಇದೇ ಥರ ಅಂತ ಹೇಳಿ, ಇಲ್ಲ ಅಣ್ಣ ಬಿಟ್ಬಿಡು ಇನ್ನೊಂದ್ಸಲಿ ಮಾಡಲ್ಲ ಅಂತ ಕೇಳಾದ್ಮೇಲೆ ಬಾಗ್ಲು ಓಪನ್ ಮಾಡ್ಬಿಟ್ಟು, ನಿನ್ನ ಕೆಲಸ ನೀನು ನೋಡ್ಕೋ, ನನ್ನ ಕೆಲಸ ನಾನು ನೋಡ್ಕೊತೀನಿ ಅಂತ ಹೇಳಿದ್ರಂತೆ. ಎನಿವೆ, ಈ ಥರ ಜೋಕ್ಸ್ಗಳಾಗಿರ್ಬೋದು, ಈ ಥರ ವಿಷಯಗಳು ನಮ್ಮ ಕೆ ಅವ್ರ ಬಗ್ಗೆ ಒಂದಲ್ಲ ಎರಡಲ್ಲ ಸಾಕಷ್ಟಿದೆ. ಬೇಸಿಕ್ಲಿ ಹಿ ವಾಸ್ ಕಿಡ್ ಅಟ್ ಹಾರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹರೇ ರಾಮ ಹರೇ ಕೃಷ್ಣ ಅಂತ ಒಂದು ಚಿತ್ರ ಬಂದಾದ್ಮೇಲೆ ನಮ್ಮ R.D. ಬರ್ಮನ್ ಅವರು, ಪ್ರೊಡ್ಯೂಸರ್ ರಮೇಶ್ ಬೇಲ್ ಅವ್ರು ಬಂದ್ಬಿಟ್ಟು ಒಂದು ಕಾಲೇಜ್ ಕ್ರೌಡ್ಗೋಸ್ಕರ ಒಂದು ಚಿತ್ರ ಮತ್ತು ಒಂದು ಚಿತ್ರದಕ್ಕೆ ಸಂಯೋಜನೆ ಮಾಡಬೇಕು ಅಂತ ಕೇಳ್ಕೊಂಡ್ರಂತೆ. ದ ಹೋಲ್ ಫೀಲ್ ಆಫ್ ದ ಫಿಲಮ್ ಈಸ್ ಟು ಬಿ ಲೈಕ್ ಕಾಲೇಜ್ ಕ್ರೌಡ್ ಎಲ್ಲ ಫುಲ್ ಮಜ್ಜಾ ಮಾಡಬೇಕು ಅಂತ ಹೇಳಿದ್ರಂತೆ. ಸೌಂಡ್ ಆಫ್ 70s ಕಾಲೇಜ್ ಗೋಯರ್ಸು ಆ ಥರ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಸೂಪರ್ ಚಿತ್ರ ಬಂತು, ಜವಾನಿ ದೀವಾನಿ.
ಅದೇ ಚಿತ್ರದ ಸುಪ್ರಿಯಾ ಮತ್ತೆ ಚಿನ್ಮಯ್ ಹುಡುಕಕ್ಕೆ ರೆಡಿ ಇದ್ದೀರಾ ಈಗ? ಕಮಾನ್, ಜಾನೆ ಜಾ ಢೂಂಢತಾ. ಹಿಯರ್ ವಿ ಪ್ರೆಸೆಂಟ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸುಪ್ರಿಯಾ ಅಂಡ್ ಚಿನ್ಮಯ್. जाने जा ढूंढता फिर रहा हूँ तुम्हें रात दिन, मैं यहाँ से वहाँ. जाने जा ढूंढता फिर रहा हूँ तुम्हें रात दिन, मैं यहाँ से वहाँ. मुझको आवाज दो, छुप गए हो सनम, तुम कहाँ, तुम कहाँ. Everyone, come on, चप्पाड़े everyone. ओ मेरे हम सफर प्यार की राह पर साथ चले हम, मगर क्या खबर. ओ मेरे हम सफर प्यार की राह पर साथ चले हम, मगर क्या खबर. रास्ते में कहीं रह गए हम नशी, तुम कहाँ, तुम कहाँ. जाने जा ढूंढती फिर रही हूँ तुम्हें रात दिन, मैं यहाँ से वहाँ. मुझको आवाज दो, छुप गए हो सनम, तुम कहाँ, मैं यहाँ, तुम कहाँ. मैं यहाँ. दिल में चलने लगा, यूं ही ढलने लगा, रंग भरा प्यार का ये समा. दिल में चलने लगा, यूं ही ढलने लगा, रंग भरा प्यार का ये समा. दिल में देखा नहीं, देखा सारा जहां, तुम कहाँ, मैं यहाँ, तुम कहाँ. मैं यहाँ. जाने जा ढूंढता फिर रहा हूँ तुम्हें रात दिन, मैं यहाँ से वहाँ. मुझको आवाज दो, छुप गए हो सनम, तुम कहाँ, तुम कहाँ. ನಲವತ್ತು ಸಾವಿರಕ್ಕಿಂತ ಹೆಚ್ಚು ಹಾಡುಗಳನ್ನ ಹಲವಾರು ಭಾಷೆಗಳಲ್ಲಿ ಹಾಡಿರುವಂಥ ನಮ್ಮ ಡಾಕ್ಟರ್ SPB ಅವರಿಗೆ 4 ರಾಷ್ಟ್ರ ಪ್ರಶಸ್ತಿ, 5 ಸೌತ್ ಫಿಲ್ಮ್ ಫೇರ್ ಅವಾರ್ಡ್ಸ್, ಹಲವಾರು ರಾಜ್ಯ ಪ್ರಶಸ್ತಿಗಳು, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಮಲಯಾಳಂ. 2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ 2011ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. ಇನ್ನು ಉಳಿದಿರೋದು ಒಂದೇ ಒಂದು, ಆಬ್ಸಲ್ಯೂಟ್ಲಿ ಭಾರತ ರತ್ನ. ಐ ಆಮ್ ಶ್ಯೂರ್ ಹಿ ಟ್ರೂಲಿ ಡಿಸರ್ವ್ಸ್. ನಮ್ಮ ಭಾರತ ರತ್ನ ಅಂದರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್. 1960s ಇಂದ ಹಿಡಿದು
ಎವ್ರಿ ಡಿಕೇಡ್ ಅಂತ ತಗೊಂಡ್ರೆ ನೋಡಿ 1960, 70, 80, 90, 2000 ಬಂದ್ರೂ ಎಷ್ಟು ತಲೆಮಾರಲ್ಲಿ ಕಂಪೋಸರ್ಸ್ಗಳು ಬಂದಿದ್ರು ಒಂದೇ ವಾಯ್ಸು ಎಷ್ಟೊಂದು ಹೀರೋಗಳಿಗೂ ನಮ್ಮ ಡಾಕ್ಟರ್ SP ಅವರ ವಾಯ್ಸ್ ಮಾತ್ರ ಸೂಟ್ ಆಗ್ತಾನೇ ಇತ್ತು. ಆ ನಿಟ್ಟಲ್ಲಿ 2000 ಟೈಮಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಲೆಯನ್ನ ಸೃಷ್ಟಿ ಮಾಡಿದಂಥ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರಂದ್ರೆ ಸ್ಟೈಲ್ ಗುರು ಕಿರಣ್. ಗುರು ಕಿರಣ್ ಅವರು ಒಮ್ಮೆ ಒಂದು ಚಿತ್ರಕ್ಕೆ ಏರ್ಪೋರ್ಟ್ ರೋಡ್ಗೆ, ಅಂದರೆ ಅವಾಗ ಈ ದೇವನಹಳ್ಳಿ ಏರ್ಪೋರ್ಟ್ ಇನ್ನೂ ನಡೀತಾ ಇತ್ತು, ಆವಾಗಲೇ ಪ್ರೊಡ್ಯೂಸರ್ ಕರೆದಂತೆ ಬನ್ನಿ ಮೀಟ್ ಮಾಡಬೇಕು ಅಂತ, ಅರ್ಜೆಂಟ್ ಒಂದು ಟ್ಯೂನ್ ಬೇಕಾಗಿದೆ ಅಂತ. ಟ್ಯೂನ್ ಅಂತೂ ಮಾಡಿಲ್ಲ ಗುರೂಜಿ. ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅವ್ರ ಮನೆಯಿಂದ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಒಂದು ಟ್ಯೂನ್ ಮನ್ಸಲ್ಲಿ ಹಾಗೇ ಗುನುಗ್ತಾ ಹೋಗ್ಬಿಟ್ಟು ಪ್ರೊಡ್ಯೂಸರ್ ಮುಂದೆ ಹೇಳಿದ್ರಂತೆ. ಸೊ ಟಕ್ ಅಂತ ಆ ಟ್ಯೂನ್ ಸೂಪರ್, ಗೋ ಹೆಡ್ ಅಂತ ಹೇಳಿದ್ರಂತೆ. ಆ ಟ್ಯೂನೇ ಆಮೇಲೆ ಸೂಪರ್ ಹಿಟ್ ಆದಂಥ ಚಿತ್ರ ಯಾವುದು ಅಂತಂದರೆ ಚಿತ್ರದ LOV ಗೀತಾಂಜಲಿ. ಈಗ ಅದೇ ಹಾಡನ್ನ ನೋಡಿ 60s ಅಲ್ಲಿ ಹೇಗೆ ಆಡಿದ್ರು ಅಂತ SPB ಅಂತ ಹೇಳಿದ್ವಿ, ಈಗ 2000 ಟೈಮಲ್ಲೂ SPB ಸರ್ ಹೇಗೆ ಆಡಿದ್ರು ಅನ್ನೋದಕ್ಕೆ ಒಂದು ಝಲಕ್ನ ಈಗ ಲೆಟ್ಸ್ ಲಿಸನ್ ಇನ್ ಅನುರಾಧ ಭಟ್ಸ್ ವಾಯ್ಸ್. LOV ಗೀತಾಂಜಲಿ ಫ್ರಮ್ ದ ಮೂವಿ ಚಿತ್ರ. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಲೆ. ಎವ್ರಿ ಸಿಂಗರ್ ಆಗಲಿ ಆಕ್ಟರ್ ಆಗಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮೇಲೆ ಹೋದ್ರೂ ಅವ್ರ ಮನಸ್ಸು ಎಲ್ಲೋ ಒಂಥರ ಸುತ್ತಾಡ್ತಾನೆ ತೇಲಾಡ್ತಾನೆ ಇರುತ್ತೆ, ಏನೋ ಒಂದು ಕಾತರದಿಂದ ಕಾಯ್ತಾನೆ ಇರ್ತಾರೆ.
ಇನ್ ದ್ಯಾಟ್ ನೋಟ್ ಆಗಲೇ ಸಾಕಷ್ಟು ಕಥೆಗಳನ್ನ ನಮ್ಮ ಕೆ ಅವ್ರ ಬಗ್ಗೆ ಹೇಳ್ತೀನಲ್ಲ, ನೋ ಮನಿ ನೋ ವರ್ಕ್ ಅನ್ನೋ ಪ್ರಿನ್ಸಿಪಲ್ ಇದನ್ನೇ ಫಾಲೋ ಮಾಡ್ತಿರ್ಬೇಕಾದ್ರು ಇನ್ಸ್ಪೈಟ್ ಆಫ್ ದ್ಯಾಟ್ ಮೆನಿ ಎ ಟೈಮ್ಸ್ ಕೆ ಹ್ಯಾಸ್ ರೆಕಾರ್ಡೆಡ್ ಫಾರ್ ಫ್ರೀ ಆಫ್ ಕಾಸ್ಟ್ ಅಂತೆ ಸಾಕಷ್ಟು ಬಾರಿ. ಅದು ಯಾತಿಕೆ ಅಂತಂದ್ರೆ ಒನ್ ಆ್ಯಂಡ್ ಓನ್ಲಿ ರಾಜೇಶ್ ಖನ್ನಾ ಅವರು ಪ್ರೊಡಕ್ಷನ್ ಮಾಡಿದ್ರೆ ಮಾತ್ರ ಆ ಟೈಮಲ್ಲಿ ಫ್ರೀಯಾಗಿ ಬಂದು ಹಾಡ್ತಾ ಇದ್ರಂತೆ. ಆ ನಿಟ್ಟಲ್ಲಿ ಒಬ್ರು ಪ್ರೊಡ್ಯೂಸರ್ ಬಿಪಿನ್ ಗುಪ್ತಾ ಅಂತೆ ಒಮ್ಮೆ 20,000 ನಮ್ಮ ಕೆ ಅವ್ರು ಕೊಟ್ಟಿದ್ರಂತೆ. ಅವ್ರು ವಾಪಸ್ ಕೊಡೋಕ್ಕಾಗಲಿಲ್ಲ. ಆಮೇಲೆ ಅವ್ರು ಹೋಗ್ಬಿಟ್ರು. ಆದ್ರೂ ಅವ್ರು ಹೋಗಿದಾರಲ್ಲ ಮನೇಲಿ ಕಷ್ಟದಲ್ಲಿದ್ದಾರೆ ಅಂತಂದ್ರೂ ನಮ್ಮ ಕೆ ಅವರು ಆಲ್ಮೋಸ್ಟ್ ಲೈಕ್ ಅಂಟಿಲ್ ಹಿ ಡೈಡ್ ಅಲ್ಲಿವರೆಗೂ ಅವ್ರ ಮನೆಯವ್ರಿಗೆ ಪ್ರತಿಯೊಂದು ತಿಂಗಳು ನಮ್ಮ ಕೆ ಅವರು ದುಡ್ಡನ್ನ ಕೊಡ್ತಾ ಇದ್ರಂತೆ. ಅಂತ ಒಂದು ಸೇವಾ ಮನೋಭಾವ ನಮ್ಮ ಕಿಶೋರ್ ಕುಮಾರ್ ಅವ್ರಿಗೆ ಇತ್ತಂತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸಾಂಗ್, ಶಕ್ತಿ ಸಮಂತ ಅವರ ಆರಾಧನಾ ಚಿತ್ರದ್ದು. ಯಾವ ಹಾಡು ಅಂತ ಯೋಚನೆ ಮಾಡ್ತಾ ಇದ್ದರೆ ಅಬ್ಸಲ್ಯೂಟ್ಲಿ ಏಜೋ ಮೊಹಬ್ಬತ್ ಹೇ, ನಮ್ಮ ಕಿಶೋರ್ ಕುಮಾರ್ ಹಾಡಿರುವಂತ ಈ ಹಾಡನ್ನ ಸದ್ಯಕ್ಕೆ ಡಿಮ್ಯಾಂಡ್ ಮಾಡ್ತಿದ್ರಲ್ಲಪ್ಪ, ಅಲ್ಲಿ ಕೆ ಇಲ್ಲಿ ಅಬ್ಸಲ್ಯೂಟ್ಲಿ ಜೋರಾಗಿ ಚಪ್ಪಾಳೆ. ये जो मोहब्बत है ये उनका है काम, महबूब का जो बस लेते हुए ना मर जाए मिट जाए हो जाए बदनाम। रहने दो छोड़ो भी जाने दो यार, हम ना करेंगे प्यार। रहने दो छोड़ो भी जाने दो यार, हम ना करेंगे प्यार। टूटे अगर सागर नया सागर कोई ले ले, मेरे खुदा दिल से कोई किसी से ना खेले। टूटे अगर सागर नया सागर कोई ले ले, मेरे खुदा दिल से कोई किसी से ना खेले। दिल टूट जाए तो क्या हो अंजाम, ये जो मोहब्बत है ये उनका है काम, महबूब का जो बस लेते हुए ना मर जाए मिट जाए हो जाए बदनाम। रहने दो छोड़ो भी जाने दो यार, हम ना करेंगे प्यार। रहने दो छोड़ो भी जाने दो यार, हम ना करेंगे प्यार। ಸರ್ ನಂಗೆ ಇನ್ನೊಂದು ಆಸೆ ಆಗ್ತಿದೆ. ಈಗ ಎಲ್ಲ ಕೇಳ್ತಿರ್ಬೇಕು, ಒಂದು ಅನ್ಪ್ಲಗ್ಡ್ ಅಂತ ಅಂತಿರ್ಬೇಕಾದ್ರೆ ಒಂದು ಬಾರ್ ಸ್ಟೂಲ್ ಹಾಕೊಂಡು ನೀವು ಹಾಡ್ತಾ ಇದ್ದೀರಾ, ಹಾಗೆ ಒಂದು ಗೀತಾಂಜಲಿ ಚಿತ್ರದ ಆಮನಿ ಪಾಡ ಆ ಥರ ಹಾಡನ್ನು ಕೇಳಿದ್ರೆ ಹೇಗಿರುತ್ತೆ ಅನ್ಸುತ್ತೆ? ವಾಟ್ ಯು ಸೇ? ಇದು ಲಿಸ್ಟಲ್ಲಿ ಇಲ್ಲ, ಸೊ ಸುಮ್ಮನೆ ಈಗ ಐಡಿಯಾ ಬರ್ತಿದೆ, ವೈ ನಾಟ್ ಅಂತ ಒಂದು. ಆಮನಿ ಪಾಡವೇ ಹಾಯಿಗಾ ಮೂಘವೈ ಪೋಕುಯಿ ವೇಳ రాలేటి పూల రాగాలతో పూసేటి పూల
सुनो वसन्तमे उषस्सुला ज्वलिंसगा मनस्सुलो निराशले रचिंचले मरीचिका पदालनायदा स्वराल संपदा तरालना कथा क्षणाल वेकदा गतिंचिपोनि गादनेननी आमनी पाडवे हाइगा मूघवै पोकुई वेळा रालेटी पूला रागालतू ಸರ್ ಬೇಡ, 2 ಲೈನ್ 100 ಜನ್ಮಕ್ಕೂ. ಓಕೆ. ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆಬಿಲ್ಲ ಛಾಯೆ ನನ್ನೆದೆಯ ಬಾಂದಳದಿಯ ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಕಿಶೋರ್ ಕುಮಾರ್ KK ಅವರು ಅವರ ರಿಲೇಟಿವ್ ಯಾರು ಅಂದ್ರೆ ಇವ್ರು ನೋಡಿದ ತಕ್ಷಣ ಒಂದೇ ಹಾಡು ನಾಲ್ಕು ಬರುತ್ತೆ, ಮನೆಯಲ್ಲಿದ್ದರೆ ಚಿನ್ನ ಚಿಂತೆ ಏತಕ್ಕೆ ಏನನ್ನ ಅಂತ. ಯಾಕೆ ಹೇಳಿ, ಬಂದ್ರೆ ಮೈಯೆಲ್ಲ ಗೋಲ್ಡ್ ಹಾಕೊಂಡು ಬರೋರು. ಎಕ್ಸಾಕ್ಟ್ಲಿ. ಸೊ ನಮ್ಮ ಬಪ್ಪಿ ಲಹರಿ ಮತ್ತೆ ಕಿಶೋರ್ ಕುಮಾರ್ ಅವರ ಜೋಡಿ ಅಂದ್ರೆ ಸೂಪರ್ ಸೂಪರ್ ಡೂಪರ್ ಹಿಟ್. 1984 ಅಲ್ಲಿ ಇನ್ನೊಂದು ಎಪಿಕ್ ಚಿತ್ರ ಬಂತು. ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡಿದ ತಕ್ಷಣ ಇದೇ ವೆರಿ ಸ್ಮಾರ್ಟ್ ಯಾ. ಎಕ್ಸಾಕ್ಟ್ಲಿ. ಶರಾಬಿ ಚಿತ್ರದ ಒಂದು ಅದ್ಭುತವಾಗಿರುವಂತ ಹಾಡು ಹಾಡಿ ಮುಂದಕ್ಕೆ ಯಾರೋ ಸೂಪರ್ ನೀವು ಮೂಡ್ ಕೊಟ್ಟೋಗ್ಬಿಟ್ಟಿದ್ದೀರಿ ಅನ್ಸುತ್ತೆ. ದ ಸೇಮ್ ಸಾಂಗ್ ಈಗ ಶರಾಬಿ ಚಿತ್ರದ ಇಂತಹ ಆ ಹಾಡನ್ನ ರಾಜೇಶ್ ಕೃಷ್ಣನ್ ಸರ್ ಹಾಗೂ ಅನುರಾಧ ಭಟ್. ಒಮ್ಮೆ ಜೋರದ ಚಪ್ಪಾಳೆ ನಮ್ಮ KK ಅಂಡ್ RK. इंतहा हो गई इंतजार की, आई ना कुछ खबर मेरे यार की, ये हमें यकीन बेवफा वो नहीं, फिर वजह क्या हुई इंतजार की। इंतहा हो गई
इंतजार की आई ना कुछ खबर मेरे यार की ये हमें है यकीन बेवफा वो नहीं फिर वजह क्या हुई इंतजार की बात जो है उसमें बात वो यहाँ कहीं नहीं किसी में हाय वो है मेरी बस है मेरी शोर है यही गली गली में साथ साथ वो है मेरे गम में मेरे दिल की हर खुशी में हाय जिंदगी में वो नहीं तो कुछ नहीं है मेरी जिंदगी में बुझ न जाए ये शमा एतबार की इंतहा हो गई इंतजार की आई ना कुछ खबर मेरे यार की ये हमें यकीन बेवफा वो नहीं फिर वजह क्या हुई इंतजार की मेरे सजना लो मैं आ गई गमों के अंधेरे ढले बुझते सितारे जले देखो ऐसे तू दिल में जान आई फोटो पे तराने जागे अरमा दीवाने जागे बाहों में आके तू ऐसे शर्माई छा गई फिर वही बेखुदी छा गई फिर वही बेखुदी
की आ गई रत हंसी हंसने प्यार की ये नशा ये खुशी अब न कम हो कभी उम्र भर ना ढले रात प्यार की रात प्यार की रात प्यार ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು ಉಸಿರಲೇ ಜೀವಿಸು ಹೀಗೆ ರೋಜಾಯಿಂದ ನೀನು ನಕ್ಕರೆ ಹಾಲು ಸಕ್ಕರೆಗೆ ಬಂದು ಮೇನೆ ಪ್ಯಾರ್ಕಿ ಅಂತ ಹೇಳಿ ಪ್ರೇಮ ಲೋಕನ ಒಂದು ಮೆಡ್ಲಿ ಮೂಲಕ ಸೃಷ್ಟಿ ಮಾಡಿಬಿಟ್ರೆ ನಮ್ಮ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ಗೆ ಒಂದು ದೊಡ್ಡ ಸಲಾಂ ಹೊಡೆದಂಗೆ. ಸೊ ಈ ಒಂದು ಇದ್ರಲ್ಲಿ ನಾನೇನು ಮಾತಾಡಲ್ಲ, ಇವ್ರು 4 ಜನಕ್ಕೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದೀನಿ, ನಾನು ಬಾಯಿಗೆ ಬ್ರೇಕ್ ಹಾಕೊತಾ ಇದ್ದೀನಿ. ಸೊ ಶುರು ಮಾಡೋಣವಾ? आ गए हम कहाँ है मेरे साजना, इन बहारों में दिल की कली खिल गई, मुझको तुम जो मिले हर खुशी मिल गई. तेरे होठों पे है हुस्न की बिजलियाँ, तेरे गालों पे है जुल्फ की बदलियाँ, तेरे दामन की खुशबू से महके चमन, संग मरमर के जैसा ये तेरा बदन. वादियाँ ये खुला आसमां, आ गए हम कहाँ है मेरे साजना. ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ, ಚೆಲುವ ನಿನ್ನ ಅಕ್ಕರೆ ನನ್ನ ಬಾಳ ಸಕ್ಕರೆ, ನಿನ್ನ ಬಿಟ್ಟಿರಲಾರೆನು ನಿನ್ನ ಬಿಟ್ಟಿರಲಾರೆನು, ಐ ಲವ್ ಯು ಪ್ರತಿ ಕ್ಷಣವು ಪ್ರತಿ ದಿನವೂ ಪ್ರತಿ ಜನುಮದಲ್ಲೂ. ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ. आजा शाम होने आई, मौसम नीली अंगड़ाई, आजा शाम होने आई, मौसम नीली अंगड़ाई, तो किस बात की है लड़ाई. तू चल मैं आई, नो नो तू चल मैं आई, आजा शाम होने आई, मौसम नीली अंगड़ाई, आजा शाम होने आई, मौसम नीली अंगड़ाई, तो किस बात की है लड़ाई. तू
ಬಾಯಿಲ್ಲದಂಥ ವಯಸ್ಸಿದು ಬಯಾಲಜಿ ಬರೆಯಬಹುದು ಕೆಮ್ಮು ಬಾರದಂಥ ವಯಸ್ಸಿದು ಕೆಮಿಸ್ಟ್ರಿ ಕಲಿಯಬಹುದು ಮೀಸೆ ಚಿಗುರುವಂಥ ವಯಸ್ಸಿದು ಹಿಸ್ಟ್ರಿ ಓದಬಹುದು ಪ್ರೇಮ ಚಿಮ್ಮುವಂಥ ವಯಸ್ಸಿದು ಕಾಮರ್ಸ್ ಕೇಳಬಹುದು ಬನ್ನಿ ಗೆಳತಿಯರೇ ಡ್ರಿಲ್ಲಿಂಗ್ ಮಾಡಬಹುದು ಬನ್ನಿ ಸ್ನೇಹಿತರೇ ಡ್ರಿಲ್ಲಿಂಗ್ ನೋಡಬಹುದು ನಾನು ನೀನು ಎಂಬುದಿಲ್ಲ ಗಂಡು ಹೆಣ್ಣು ಭೇದವಿಲ್ಲ ಚಿಂತೆಗೆಲ್ಲಿ ಜಾಗವಿಲ್ಲ ಜಾಲಿ ಮಾಡಿ ಬನ್ನಿ ಎಲ್ಲ ವಯಸ್ಸು ಕಳೆದು ಹೋದ ಮೇಲೆ ದೊರಕದು ಕೈಲಿ ಇರುವ ಪ್ರೇಮ ಲೋಕ ನಮ್ಮದು ಬ್ಯಾಂಗ್ 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 ಕಳೆಯಿತು ಆ ಬೇಸಿಗೆ ಅರಳಿತು ಮೆಲ್ಲಗೆ ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ ಗೆಳೆಯರೇ ನನ್ನ ಗೆಳತಿಯರೇ ಗೆಳೆಯರೇ ನನ್ನ ಗೆಳತಿಯರೇ That is the way we say thank you for his contribution also. 50 ವರ್ಷ ನಮ್ಮ ಇಡೀ ಭಾರತ ಚಿತ್ರರಂಗಕ್ಕೆ ಅವರ ಕೊಡುಗೆನ ಕೊಡ್ತಾ ಬಂದಿರುವಂತ ಒನ್ ಅಂಡ್ ಓನ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಥ್ಯಾಂಕ್ ಯು ಸೋ ಮಚ್ ಸರ್. ಆಡಿ 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 ನೋಡು ಆಡು ಆಟ ಆಡು 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 ಆಡಿ ನೋಡು ಹೇ ರಾಜ ಹೇ ರಾಣಿ ಹೇ ಜಾನಿ ಹೋ ಜೋಕರ್ ಇದರಲ್ಲಿ ನೀನಾಗಿರು ಹೇ ರಾಜ ಹೇ ರಾಣಿ ಹೇ ಜಾನಿ ಹೋ ಜೋಕರ್ ಇದರಲ್ಲಿ ನೀನಾಗಿರು ಎವ್ರಿಬಾಡಿ ಕಮ್ ಆನ್. Here we present the last medley of this show. Hiteshi Mahila Manayangala Trust presents a melodious evening of Dr. SP Balasubramaniam and Kishore Kumar heads. ಹೇಳ್ದಂಗೆ ಡಾಕ್ಟರ್ SPB ಸರ್ಗಂತೂ ಸಲಾಂ ಹೊಡೆದಿದ್ದಾಯಿತು. ಇನ್ನು ಉಳಿದಿರೋಂಥ ನಮ್ಮ ಇನ್ನೊಬ್ಬ ಸಿಂಗರ್, ಭಾರತ ಕಂಡಂಥ ಇನ್ನೊಂದು ದಿಗ್ಗಜ ಗಾಯಕ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಕಿಶೋರ್ ಕುಮಾರ್. ಸೊ 4 ಹಾಡುಗಳ ಒಂದು ಸಮ್ಮಿಲನ ಮೆಡ್ಲಿ ಹೀಗೆ ಹೋಗ್ತಾ ರಿಮಜಿಮಗಿರೆ ಸಾವನಿಂದ ಹಾಗೆ ನೀಲೆ ನೀಲೆ ಅಂಬರ್ ಪರಗೆ ಬಂದು ಅಲ್ಲಿಂದ ಬಂದು ಏಜವಾನಿ ಏದಿವಾನಿಗೆ ಬಂದು ಆಡು ಆಟ ಆಡು ನಮ್ಮ ಕಿಶೋರ್ ಕುಮಾರ್ ಅವರು ಹಾಡಿದಂಥ ಏಕೈಕ ಕನ್ನಡ ಹಾಡು ಮೂಲಕ ಈ ಒಂದು ಶೋನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ಲವ್ಲಿ ಆಡಿಯನ್ಸ್. रिमझिम गिरे सावन सुलग सुलग जाए मन भीगे आज इस मौसम में लगी कैसी अगन रिमझिम गिरे सुलग सुलग जाए मन भीगे आज इस मौसम में लगी कैसी अगन रिमझिम गिरे सावन सुलग सुलग जाए मन भीगे आज इस मौसम में लगी कैसी अगन
हंसने को, बाहों में बसने को, दिल मेरा ललचाए, कोई तो आ जाए, ऐसा कोई साथी हो, ऐसा कोई प्रेमी हो, प्यास देखी बुझा जाए, नीले नीले अंबर पर चांद जब आए, प्यार बरसाए, हमको तरसाए. ಇಳೆಯ ನಿಲ പൊടികിರದೆ ಇದಯ ಮರೈ ನನಗಿರದೆ ಉಳಂಪೋದು ಮೇಘಂ ಕಣ ಕಾಣುಮೆ ವಿಳ ಕಾಣುಮೆ ವಾಣಮೆ ಲಲ 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 ये जवानी तारारूरू है दीवानी तारारूरू. ये जवानी है दीवानी, आह मेरी रानी रुक जाओ रानी, देख जरा पीछे मुड़ के चली कहाँ ऐसे उड़ के. गिली गिली अक्का गिली गिली अक्का गिली गिली अक्का पिली 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 गिली गिली अक्का गिली गिली अक्का गिली गिली अक्का पिली 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 पिली. ये जवानी है दीवानी, मेरी रानी रुक जाओ रानी, देख जरा पीछे मुड़ के चली कहाँ ऐसे उड़ के. ಆಡು ಆಟ ಆಡು ಆಡಿ 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 ನೋಡು, ಆಡು ಆಟ ಆಡು 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 ಆಡಿ ನೋಡು. ಹೇ ರಾಜ ಹೇ ರಾಣಿ ಹೇ ಜಾನಿ ಹೋ ಜೋಕರ್ ಇದರಲ್ಲಿ ನೀನಾಗಿರು. ಹೇ ರಾಜ ಹೇ ರಾಣಿ ಹೇ ಜಾನಿ ಹೋ ಜೋಕರ್ ಇದರಲ್ಲಿ ನೀನಾಗಿರು. ಎವ್ರಿಬಾಡಿ ಕಮ್ ಆನ್. मेरे उम्र के नौजवानों दिल न लगाना ओ दीवानो है, मेरे उम्र के नौजवान एवरीबॉडी दिल न लगाना ओ दीवानो है. मैंने प्यार करके चैन खोया नींद खोई, अरे झूठ तो कहते नहीं है लोग कोई, अरे प्यार से बढ़कर नहीं है लोग कोई. चलता नहीं है दिल दे के यार इस दिल पे जोर कोई, चलता नहीं है दिल दे के यार इस दिल पे जोर कोई, हर झूठ तो नहीं है इलाज दुनिया में और कोई. तो गाओ ओम शांति ओम शांति शांति ओम शांति ओम शांति 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 ओम शांति ओम शांति शांति ओम शांति ओम शांति शांति ओम शांति ओम शांति शांति ओम शांति शांति. Na 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 la la la
ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗೆಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಓ, ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು. ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲ್ಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರನೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಹೊರಡೋದಕ್ಕಿಂತ ಮುಂಚೆ ಹೇಳಿದಂಗೆ ಥ್ಯಾಂಕ್ ಯು ಸೋ ಮಚ್ ಹಿತೈಷಿ ಮಹಿಳಾ ಮನೆಯಂಗಳ ಟ್ರಸ್ಟ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.